ಕಳೆದ 4 ಭಾಗಗಳಲ್ಲಿ ನಾವು ನೋಡಿರೋದು ವಿಷಯ ಏನಂತ ಹೇಳಿದ್ರೆ, ದೇವರು ಹಾಗೆ ಮಾಡುವ ವಸ್ತುಗಳು. ಈ ವಸ್ತುಗಳು ಅಂತ ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳುವಾಗ, ಜೀವವಿಲ್ಲದಲ್ಲಿರುವಾಗ, ಈ ಕ್ರಿಯೆ ಇಲ್ಲದಲ್ಲಿರುವ ವಿಶ್ವಾಸ ಅಂತ ಹೇಳ್ತಾ ಇರೋ ಥರ, ವಿಶ್ವಾಸಿಯ ಜೀವನದಲ್ಲಿ ನಂಬಿದ್ದೇನೆ, ನಿರೀಕ್ಷೆ ಇದೆ, ಎಲ್ಲ ಇದನ್ನು ಕೂಡ ಅದು ಕ್ರಿಯೆ ಇಲ್ಲದಲ್ಲಿ ಇರುವಾಗ, ಅದೊಂದು ಪ್ರಾರ್ಥನೆ ವಿಷಯ ಆಗ್ಬೋದು, ಪ್ರಾರ್ಥನೆ ಮಾಡುವಂಥ ಕಾರ್ಯ ಇರ್ಬೋದು, ಹಾಡು ಹೇಳುವಂಥ ವಿಷಯ ಆಗಿರ್ಬೋದು, ಯಾವುದಾದ್ರೂ ಕ್ರಿಯೆ ಇಲ್ಲದಲ್ಲಿರುವ ವಿಶ್ವಾಸ, ನಂಬಿಕೆ ಅಂತ ಹೇಳ್ತಾ ಇರೋದು, ಅದು ಜೀವವಿಲ್ಲದಲ್ಲಿರುವ ವಿಶ್ವಾಸಿಯ ಜೀವನ ಆಗುತ್ತೆ. ಮುಖ್ಯವಾಗಿ ವಿಶ್ವಾಸಿಗಳಲ್ಲಿ ಈ ಕಾಲದಲ್ಲಿ ನಮಗೆ ತುಂಬ ಮುಖ್ಯವಾಗಿರೋದಂಥ ವಿಷಯ ಏನಂತ ಹೇಳಿದ್ರೆ, ದೇವರು ಯಾವುದನ್ನೇ ದೂರ ಮಾಡ್ತಾರೆ, ದೇವರು ಯಾರನ್ನೇ ಹತ್ರ ಸೇರಿಸ್ತಾರೆ. ಎಲ್ಲರಿಗೇನು ಗೊತ್ತಿರೋಂಥ ವಿಷಯ ಅದನ್ನು ಕೂಡ, ಮನುಷ್ಯನು ಪ್ರಾಪಂಚಿಕವಾಗಿರೋದ್ರಿಂದ ಗುಣಭಾವಗಳು ಅವನ ಮನಸ್ಸಿನಲ್ಲಿ, ಅವನ ಚಿಂತೆಗಳಲ್ಲಿ, ಅವನ ಶರೀರದಲ್ಲಿ ಇರೋದ್ರಿಂದ ದೇವರ ದಾರಿಯಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಒಂಚೂರು ಆ ಕಡೆ ಈ ಕಡೆ ಚೇಂಜ್ ಆಗಲಿಕ್ಕೆ, ಇಲ್ಲಾಂದ್ರೆ ಹೋಗಲಿಕ್ಕೆ ಸಾಧ್ಯತೆ ಇರೋ ದಾರಿಯಿಂದ, ದೇವರ ದಾರಿಯಿಂದ ಒಂಚೂರು ಆ ಕಡೆ ಈ ಕಡೆ ಹೋಗುವಂಥ ಸಂದರ್ಭ ವಿಶ್ವಾಸಿಯ ಜೀವನದಲ್ಲಿ ಬರುತ್ತದೆ. ಅದು ತಿಳಿದವರಾಗಿ ನಾವು ಜೀವಿಸಬೇಕು ಅಂತ ಉದ್ದೇಶದಲ್ಲಿ ಪ್ರತಿಯೊಂದು ದೇವರ ವಾಕ್ಯ ಕೂಟದಂತ ಉದ್ದೇಶ ಏನಂತ ಹೇಳಿದ್ರೆ, ಆಗಾಗ ವಿಶ್ವಾಸಿಗಳ ಮನಸ್ಸಿನಲ್ಲಿ, ಹೃದಯದಲ್ಲಿ ಕೆಲವೊಂದು ನೆನಪುಗಳನ್ನು, ದೇವರು ನಮಗೆ ಏನು ಕೊಟ್ಟಿದ್ದಾರೆ, ದೇವರು ನಮಗೆ ಏನು ಮಾಡಿದ್ದಾರೆ, ನಾನು ದೇವರಿಗೆ ಏನಾಗಬೇಕು, ಯಾರಾಗಬೇಕು. ಬೇರೆ ಕಳೆದ ಭಾಗದಲ್ಲಿ ನಾವು 5 ವಿಷಯಗಳು ನೋಡಿದೆ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 16ನೇ ವಾಕ್ಯದಿಂದ 18ನೇ ವಾಕ್ಯ ತಂಗಿರೋದ ವಿಷಯದಲ್ಲಿ 5 ವಿಷಯಗಳು, ಅಂದ್ರೆ ಇಲ್ಲಿ ಹೇಳುವಂತ ದೇವರು ಹಾಗೆ ಮಾಡುವಂತ 5 ವಸ್ತುಗಳು ನೋಡಿದ್ವಿ. 1 ಹೆಮ್ಮೆಯ ಕಣ್ಣುಗಳು, 2 ಸುಳ್ಳಿನ ನಾಲಿಗೆ, 3 ನಿರ್ದೋಷ ರಕ್ತವನ್ನು ಸುರಿಸುವ ಕೈ, 4ನೇದಾಗಿ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, 5 ಕೇಡು ಮಾಡಲು ತ್ವರೆಪಡುವ ಕಾಲುಗಳು. ಇದು ಕಳೆದ ಭಾಗದಲ್ಲಿ ನಾವು ನೋಡಿರುವಂಥ ವಿಷಯ. ಇವತ್ತು ಈ ದಿವಸ 6ನೇ ವಿಷಯ ಅದಾಗಿದೆ. ಜ್ಞಾನೋಕ್ತಿ ಪುಸ್ತಕಗಳು 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಮೊದಲನೇ ಹೇಳುವಂಥ ವಿಷಯ ಏನಂತ ಹೇಳಿದ್ರೆ, ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ. ಆ ಹಾಡು ಕೇಳಿಸ್ಕೊಳ್ಳುವಾಗಲೇ ನನಗೆ ತಕ್ಷಣ ಮನಸ್ಸಲ್ಲಿ ಬಂದು, ಸುಳ್ಳು ಮೋಸದಿಂದ ಒಬ್ಬ ವಿಶ್ವಾಸಿಯ ಪ್ರಾರ್ಥನೆ ಅಲ್ಲಿ ಹೇಳ್ತಾರೋ, ಸುಳ್ಳು ಮೋಸದಿಂದ ನಮ್ಮನ್ನ ಕಾಪಾಡಬೇಕು. ಯಾಕಂದ್ರೆ ನಮ್ಮ ಹತ್ರ ಬಂದು ಸುಳ್ಳು ಹೇಳ್ತಾರೋರು ನಿಜವಾಗಲೂ ಅವ್ರು ಸುಳ್ಳು ಹೇಳ್ತಾರೋ, ನಿಜ ಹೇಳ್ತಾ ಇರೋದು ಅಂತ ನಮಗೆ ಒಂದೊಂದು ವೇಳೆ ಅರ್ಥ ಆಗಲ್ಲ. ಸೊ ಅಲ್ಲಿಗೆ ದೇವರಿಗೆ ನಮ್ಮ ಬೇಡಿಕೆ ಫಸ್ಟೇ ಇರೋದ್ರೆ, ಈ ತರ ಯಾವುದಾದ್ರೂ ನನಗೆ ಬರುವಾಗ ನನ್ನನ್ನೇ ಕಾಪಾಡಿ ಅಂದ. ಬಹಳ ಸುಂದರವಾಗಿ ಸಿಸ್ಟರ್ ಆಡಿದ್ದಾರೆ. ಇಲ್ಲಿ ನೋಡಿ, ಸುಳ್ಳು ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ ಅಂತ ಹೇಳುವಾಗ, ಜ್ಞಾನೋಕ್ತಿ ಪುಸ್ತಕ 12ನೇ ಅಧ್ಯಾಯ 17ನೇ ವಾಕ್ಯ. ಜ್ಞಾನೋಕ್ತಿ ಪುಸ್ತಕ 12ನೇ ಅಧ್ಯಾಯ 17ನೇ ವಾಕ್ಯ. ಸತ್ಯವನ್ನಾಡುವವರು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿ ಅಸತ್ಯ ಮಾಡುವನು. ಸುಳ್ಳು ಸಾಕ್ಷಿ ಅಂತ ಹೇಳುವಾಗ ಅವನ ಬಾಯಲ್ಲಿ ಸತ್ಯ ಬರಲ್ಲ. ಇದೆಲ್ಲ ಬೇರೆ ವಿಜಾತಿಯರಲ್ಲಿ, ಬೇರೆ ಜನಾಂಗದಲ್ಲಿ ನಡೀತಾರ ಸಂಗತಿಗಿಂತ ಹೆಚ್ಚಾಗಿ ಒಬ್ಬ ವಿಶ್ವಾಸಿಯ ತಿಳುವಳಿಕೆ, ಅವನಿಗೆ ಯಾವ ಸ್ಟೇಜಿಗೆ ಎಲ್ಲಿಗೆ ಹೋಗ್ತಾ ಇರೋದು, ಅವನು ಏನ್ ಮಾಡಬೇಕು, ಏನ್ ಮಾಡಬಾರದು ಅಂತಿರೋದು ಅಂತ ಕೆಲವೊಂದು ವಿಷಯಗಳು. ಇಲ್ಲಿ ನೋಡಿ, ಸತ್ಯವನ್ನಾಡುವವನು ನ್ಯಾಯವನ್ನು, ನಿಜವಾದ ಆ ನ್ಯಾಯವೇನಂದ ತಿಳಿದವನಾಗಿ ಅವನೇನ್ ಮಾಡ್ತಾನೆ, ಮಾತಾಡ್ತಾನೆ. ಅದೇ ಇದರಲ್ಲಿ ಸುಳ್ಳು ಸಾಕ್ಷಿ ಅಂದ್ರೆ ಅವನಿಗೆ ಗೊತ್ತು ಅವನು ಮಾಡ್ತಾ ಇರೋದು ಏನು ಸುಳ್ಳು ಸಾಕ್ಷಿ. ಆದ್ರೆ ಪ್ರಾಪಂಚಿಕವಾಗಿರೋದು ಯಾವುದೋ ಒಂದು ವಿಷಯಕ್ಕೋಸ್ಕರ, ಇಲ್ಲಾಂದ್ರೆ ಆಸ್ತಿಗೋಸ್ಕರ, ಇಲ್ಲಾಂದ್ರೆ ಯಾವುದೋ ಒಂದು ಪ್ರೀತಿಗೋಸ್ಕರ, ಇಲ್ಲಾಂದ್ರೆ ಯಾವುದೋ ಒಂದು ನಮಗೆ ಇಂಥದ್ದು ಸಿಕ್ಕುತ್ತೆ, ಪ್ರತಿಫಲ ಸಿಕ್ಕುತ್ತೆ, ಪ್ರಾಪಂಚಿಕವಾಗಿರೋದು ಪ್ರತಿಫಲ ಸಿಕ್ಕುತ್ತೆ ಅಂತ ಹೇಳಿ ನಾವು ಸುಳ್ಳು ಸಾಕ್ಷಿಗಳನ್ನು ಹೇಳುವಂಥ ವ್ಯಕ್ತಿಗಳಾಗಿ ಇರಬಾರದು ಅಂತ ದೇವರು ವಾಕ್ಯ ಹೇಳ್ತಾರೆ. ಹಾಗೆ ದೇವರು ಏನನ್ನೇ ಅಸತ್ಯ ಮಾಡುವ ಸುಳ್ಳು ಸಾಕ್ಷಿಯನ್ನು ದೇವರು ಹಾಗೆ ಮಾಡುವಂತ ಒಂದು ವಸ್ತು ಆಗಿದೆ, ಇಲ್ಲಾಂದ್ರೆ ಹಾಗೆ ಮಾಡುವಂತ ಒಂದು ವಿಷಯವಾಗಿದೆ. ವಿಶ್ವಾಸಿಯ ಜೀವನದಲ್ಲಿ ಇದು ಇರಬಾರದು ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ವಿಮೋಚನ ಕಾಂಡ 20ನೇ ಅಧ್ಯಾಯ, ವಿಮೋಚನ ಕಾಂಡ 20ನೇ ಅಧ್ಯಾಯ 16ನೇ ವಾಕ್ಯ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಯು ಶಾಲ್ ನಾಟ್ ಬಿಯರ್ ಫಾಲ್ಸ್, ನೋಡಿ, ವಿಟ್ನೆಸ್ ಅಗೇನ್ಸ್ಟ್ ಯುವರ್ ನೈಬರ್ ಅಂತ ಹೇಳಿದ್ರೆ, ನಮ್ದು ಇದರಲ್ಲಿ ಮತ್ತೊಮ್ಮನೆ ಬಗ್ಗೆ ಅಂತ ಕನ್ನಡದಲ್ಲಿ ಹೇಳುವಾಗ, ಇಂಗ್ಲಿಷಲ್ಲಿ ಇರೋದ್ರೆ ನಿನ್ನ ನೆರೆಯವನ್ನೇ, ಇಲ್ಲಾದ್ರೆ ನಿನ್ನ ಸಹೋದರನನ್ನೇ ಯಾವ ಕಾರಣದಲ್ಲಿ ಏನು ಹೇಳಿದ್ರು, ವಿರುದ್ಧವಾಗಿ ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ
ಸುಳ್ಳು ಸಾಕ್ಷಿ ಹೇಳಬಾರದು ಅಂತ ಹೇಳ್ತಾ ಇರೋದು. ಅದೇ ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ 5ನೇ ವಾಕ್ಯ. ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ 5ನೇ ವಾಕ್ಯ. ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳಾಡುವವನು ತಪ್ಪಿಸಿಕೊಳ್ಳನು. ನೋಡಿ, ಇಲ್ಲಿ ಹೇಳೋ ಒಂದು ವಿಷಯ ಏನಂತ ಹೇಳಿದ್ರೆ, ನಾಟ್ ಎಸ್ಕೇಪ್ ಫ್ರಮ್ ದ ಪನಿಷ್ಮೆಂಟ್. ಅವನು ಯಾವ ಕಾರಣದಲ್ಲಿನೂ, ಬೇರೆ ನಮ್ಮ ಜೀವನದಲ್ಲಿ ಎಷ್ಟೋ ಸುಳ್ಳು ಸಾಕ್ಷಿಗಳನ್ನ ನಾವು ನೋಡಿರ್ಬೋದು. ಎಷ್ಟೋ ಜನಗಳ ಹತ್ರ ಒಂದು ವೇಳೆ ಕೆಲವೊಂದು ವಿಷಯದಲ್ಲಿ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಕೆಲವೊಂದು ಸುಳ್ಳು ವಿಷಯಗಳು ನಾವು ಹೇಳಿರ್ಬೋದು. ಆದ್ರೆ ದೇವರ ವಾಕ್ಯ ಹೇಳ್ತಾ ಇರೋದು ನಿಜವಾಗಿಯೂ ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು. ಅವನಿಗೆ ಯಾವ ಕಾರಣದಲ್ಲಿನೂ ಪಾನಿಷ್ಮೆಂಟ್ ಇಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗಲ್ಲ. ಅದು ಯಾರ ಬಗ್ಗೆ? ಸಹೋದರನ ಬಗ್ಗೆ ಆಗಲಿ, ನೆರೆಯವನ ಬಗ್ಗೆ ಆಗಲಿ, ಮತ್ತೊಬ್ಬನ ಮೇಲೆ. ಇಲ್ಲಿ ಯಾವುದೋ ಬೇರೆ ಅನ್ನೋ ವ್ಯತ್ಯಾಸ ಏನಿಲ್ಲ. ಯಾರ ಮೇಲೆ ಆದ್ರೂ ಕೂಡ ವಿಶ್ವಾಸಿಯಾಗಿರುವಂತ ವ್ಯಕ್ತಿಯ ಬಾಯಲ್ಲಿ ಸುಳ್ಳು ಸಾಕ್ಷಿಯನ್ನು, ಸುಳ್ಳಾಡೋದನ್ನು ಬರಬಾರದು. ನಾನು ಕಳೆದ ಭಾಗದಲ್ಲಿ ಹೇಳುವಾಗಲೇ ನಾನು ಹೇಳಿದೆ, ನಾವು 2ನೇ ವಿಷಯ ಅಲ್ಲಿ ಸುಳ್ಳಿನ ನಾಲಿಗೆ ಅಂತ ವಿಷಯ ಬರುವಾಗಲೇ ಹೇಳಿದೆ. ಅಲ್ಲಿ ಒಂದು ವಿಷಯ ಅನ್ನೋದು ಹೇಳಿದ್ರೆ, ನಾವು ಏನೋ ಈಗ ಕನ್ನಡದಲ್ಲಿ ಯಾರಾದ್ರೂ, ನಾನು ಹೇಳಿದಿಲ್ಲ, ಯಾರಾದ್ರೂ ಬೆಳಿಗ್ಗೆ ತಿಂಡಿ ಆಯ್ತಾ ಅಂತ ಹೇಳಿದ್ರೆ ಹೌದು ತಿಂಡಿ ಆಯ್ತು ಅಂತ ಹೇಳ್ತಾರೆ. ಅದು ಸುಮ್ಮನೆ ಕಾಮನ್ ಆಗಿ ಹೇಳೋಂದು ವಿಷಯ. ನಾನೇ ಹೇಳ್ತಾ ಇರೋದು, ಈ ರೀತಿಯಲ್ಲಿ ವಿಷಯಗಳೆಲ್ಲ ಒಬ್ರಿಗೆ ಕೆಟ್ಟದಾಗಬೇಕು, ಅವರಿಗೆ ಮೋಸ ಆಗಬೇಕು, ಅವರಿಗೆ ಈ ರೀತಿಯಲ್ಲಿ ಒಳ್ಳೇದಾಗಬಾರಂದ ಉದ್ದೇಶದಲ್ಲಿ ಸುಳ್ಳು ಸಾಕ್ಷಿಯನ್ನು ಹೇಳುವಂದ. ನಮಗೆ ಗೊತ್ತಿಲ್ಲ ಆಕ್ಚುಲಿ ಅದು ನಿಜಾನ ಯಾವ ರೀತಿಯಲ್ಲಿ ಏನು ಅಂತ ಗೊತ್ತಿಲ್ಲ. ಆದ್ರೂ ಆ ವ್ಯಕ್ತಿಯ ಮೇಲೆ ವಿರುದ್ಧವಾಗಿಲ್ಲ ಅಂದ್ರೆ ಆ ವ್ಯಕ್ತಿಯ ಮೇಲೆ ನಮಗೆ ಸಿಟ್ಟಿರೋದ್ರಿಂದ ಅವ್ರನ್ನ ಕಂಡ್ರೆ ಆಗಲ್ಲ. ಅವ್ರ ಬಗ್ಗೆ ಏನಾದ್ರೂ ವಿಷಯ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ನಾವು ಅವ್ರ ಬಗ್ಗೆ ಒಳ್ಳೇದಂತೂ ಮಾತಾಡಲ್ಲ. ಈ ತರ ಕೆಲವೊಂದು ವ್ಯಕ್ತಿಗಳು ಇರ್ತಾರೆ. ಅಂದವ್ರು ಹೇಳ್ತಾ ಇರೋದು, ಅವ್ರಿಗೆ ಯಾವ ಕಾರಣದಲ್ಲಿನೂ ಅವ್ರ ಪನಿಷ್ಮೆಂಟ್ ಇಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ಅದೇ ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ 9ನೇ ವಾಕ್ಯ. ದೇವಾಕ್ಯನ ಅಲ್ಲಿ ಹೇಳ್ತಾ ಇರೋದು, ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದಿರನು, ಸುಳ್ಳಾಡುವವನು ಹಾಳಾಗುವನು. ಅದಕ್ಕೋಸ್ಕರ ನಾನು ಆ ವಾಕ್ಯ ತಗೊಂಡಿರೋದು. ಮೇಲೆ ಹೇಳಿದೆ ಅಂತ ಹೇಳಿದ್ರೆ ಅವ್ನು ಯಾವ ಕಾರಣದಲ್ಲಿ ಪನಿಷ್ಮೆಂಟ್ ತಪ್ಪಿಸಿಕೊಳ್ಳಲ್ಲ. ಅದು ಹೆಚ್ಚಾಗಿ ಸುಳ್ಳಾಡುವ, ಇನ್ನೊಬ್ರಿಗೆ ಮೋಸ ಆಗಬೇಕು, ಇನ್ನೊಬ್ರಿಗೆ ಕೆಟ್ಟದಾಗಬೇಕು ಅನ್ನೋ ಉದ್ದೇಶದಿಂದ ಕಳ್ಳಸಾಕ್ಷಿ ಸುಳ್ಳನ್ನು ಹೇಳುವಂತ ವ್ಯಕ್ತಿ. ಆ ವ್ಯಕ್ತಿಗೆ ಏನಾಗುತ್ತೆ? ಸುಳ್ಳಾಡುವವನು ಹಾಳಾಗುವವನು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೇಳ್ತಾರೆ. ನಾವೇನೋ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇರ್ತೀವಿ. ದೇವರು ಕೊಟ್ಟಂತ ನಾಲಿಗೆ, ದೇವರು ಕೊಟ್ಟಂತ ಹೃದಯ, ಆ ಹೃದಯದಲ್ಲಿ ಗರ್ಭಗುಡಿ ಆಗಿರುವಂತ ಪವಿತ್ರಾತ್ಮನು ಕರ್ತನಾದ ಯೇಸು ಕ್ರಿಸ್ತನಿಂದ ರಕ್ಷಣೆ ಹೊಂದಿರದಂತ, ನಿಶ್ವಾಸನ ತಗೊಂಡಿರದಂತ ವಿಶ್ವಾಸಿ. ಈ ವಿಶ್ವಾಸಿಯ ಜೀವನದಲ್ಲಿ ನಮ್ಮ ನಾಲಿಗೆಗಳು, ನಮ್ಮ ಮಾತುಗಳು, ಹೃದಯದ ಆಲೋಚನೆಗಳು ಎಷ್ಟು ಪರಿಶುದ್ಧವಾಗಿಯೂ ನಿರ್ಮಲವಾಗಿ ಇರಬೇಕು ಅಂದ ಈ ದೇವರ ವಾಕ್ಯದಲ್ಲಿ ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟು ಎಚ್ಚರಿಕೆಯಿಂದ ಪ್ರತಿಯೊಂದು ಸುಳ್ಳಾಡುವಂತ ಮಾತುಗಳು, ಅದು ಪ್ರಯೋಜನ ಇರ್ಬೋದೋ ಇಲ್ಲದಲ್ಲಿರುವ ಇದು ಯಾವುದೂ ಅಲ್ಲ. ಬಟ್ ಒಂದು ಸುಳ್ಳಾಡುವಂತ ಒಂದು ಸಂದರ್ಭ ಬರುವಾಗ ಅದ್ರ ಹಿಂದೆ ಇದೇ ತರ ದೇವರ ವಾಕ್ಯದಲ್ಲಿ ಹೇಳಿರುವಂತ ಕೆಲವೊಂದು ಸಂಗತಿಗಳಿದೆ. ನಾವು ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ಎಂದ ಪ್ರತಿಯೊಂದು ವಿಶ್ವಾಸಿ ಹೃದಯದಲ್ಲಿ ಆಲೋಚನೆ ಬರಬೇಕು. ಇಲ್ಲಿ ನೋಡಿ, ಅದೇ ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 28ನೇ ವಾಕ್ಯ. 16ನೇ ಅಧ್ಯಾಯ 28. ತುಂಟನ್ನು ಜಗಳ ಬಿಡಿಸುತ್ತಾನೆ, ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ಅಂದ್ರೆ ಒಬ್ಬ ರಿಲೇಷನ್, ಒಬ್ಬ ಬಿಹೇವ್ ಅಲ್ಲಿ ನಮಗೆ ಗೊತ್ತಾಗ್ತಾ ಇರೋದು ಏನಂತ ಹೇಳಿದ್ರೆ, ತುಂಡನು ಜಗಳ ಬಿದ್ದುತ್ತಾನೆ ಅಂದ್ರೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಮಾಧಾನವನ್ನು ಕೊಡ್ಲಿಕ್ಕೆ ಆಗಲ್ಲ. ಅವನ್ ಪ್ರತಿಯೊಂದು ಸೇರಿ ಅವನು ಮಾತಾಡುವಾಗ ಏನಾಗುತ್ತೆ, ಅದು ಒಂದು ಜಗಳಕ್ಕೆ ಹೋಗುವಂತ ಒಂದು ಸಂದರ್ಭ ಆಗುತ್ತೆ. ಇಲ್ಲಾಂದ್ರೆ ಅದೇ ರೀತಿಯಲ್ಲಿ ಅದು ಇವತ್ತಲ್ಲಾದ್ರೆ ನಾಳೆ ಜಗಳ ಆಗಲಿಕ್ಕೇನು, ಅಸಮಾಧಾನ ಉಂಟು ಮಾಡುವಂತ ಒಂದು ಕಾರ್ಯಕ್ಕೇನು ಕಾರಣವಾಗುತ್ತೆ. ಅದಕ್ಕೆ ಏನ್ ಹೇಳುದು, ಬಿತ್ತುತ್ತಾನೆ. ಇವತ್ತು ಬಿತ್ತನೆ ಮಾಡಿದ್ರೆ ನಾಳೆನೆ ಅದು ದೊಡ್ಡ ಗಿಡ ಮರ ಆಗಲ್ಲ. ಇದೇ ತರ ಕೆಲವೊಂದು ವಿಷಯಗಳಿದೆ. ನಾವು ಇವತ್ತೇನೋ ಹೇಳಿರ್ತೀನಿ, ಆದ್ರೆ ಇನ್ನೊಬ್ರು ಮನಸ್ಸಲ್ಲಿ ಆ ನೋವನ್ನು, ಆ ಸಂಕಟವನ್ನು, ಆ ವಿಷಯವನ್ನು ದುಃಖವಾಗಿ ಅದು ಪದೇ 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 ಒಂದಲ್ಲಾದ್ರೂ ಒಂದಿನ ಒಂದು ದೊಡ್ಡ ಜಗಳ ಆಗಿ, ದೊಡ್ಡದೊಂದು ವಿಷಯವಾಗಿ, ಒಂದು ವೇಳೆ ಇವತ್ತು ಹೇಳುವಾಗ ಇದು ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ಯಾವ ಯೋಜನೆ ಇಲ್ಲದಲ್ಲೇ ಈ ತುಂಡನು ಮಾತಾಡ್ತಾನೆ.
ವಿಶ್ವಾಸಿಗಳು ಈ ರೀತಿಯಲ್ಲಿ ಮಾತಾಡಬಾರದು ಅಂತ ಹೇಳಿದ್ರೆ, ಅದೇ ನೋಡಿ, ಚಾಡಿಗೋರನು ಮಿತ್ರರನ್ನು ಅಗಲಿಸುತ್ತಾನೆ. ನೋಡಿ, ಅಗಲಿಸುತ್ತಾನೆ ಅಂತ ಹೇಳ್ತಾ ಇರೋದು ಇದನ್ನು ವಿಶ್ವಾಸಿಯ ಜೀವನದಲ್ಲಿ ಇರಬಾರದು. ಅದೇ ಜ್ಞಾನೋಕ್ತಿ ಪುಸ್ತಕ 26ನೇ ಅಧ್ಯಾಯ 18ನೇ ವಾಕ್ಯ. 18, ನೆರೆಯವನನ್ನು 19, 20 3 ವಾಕ್ಯ ಓದಿ. ನೆರೆಯವನನ್ನು ಮೋಸಗೊಳಿಸಿ ತಮಾಷೆಗೋಸ್ಕರ ಮಾಡಿದನಲ್ಲ ಎನ್ನುವವನು ಕೋಳಿಗಳನ್ನು ಅಂಬುಗಳನ್ನು ಸಾವನ್ನು ಬೀರುವ ದೊಡ್ಡ ಹುಚ್ಚನ ಹಾಗೆ. ಹಾ, ಕಟ್ಟಿಗೆ 20. ಇಲ್ಲದಿದ್ದರೆ ಬೆಂಕಿ ಆರುವುದು, ಚಾಡಿಕೋರನು ಇಲ್ಲದಿದ್ದರೆ ಜಗಳ ಶಮನವಾಗುವುದು. ಇಲ್ಲಿ ನಿಮಗೆ ಒಂದು ವಿಷಯ ಹೇಳಲಿಕ್ಕಿದೆ. ಅಂದ್ರೆ ನಮ್ಮೆಲ್ಲ ಜೀವನದಲ್ಲಿ ನಾವು ಅನುಭವಿಸಿರೋದು, ಎಲ್ಲರಿಗೂ ಈ ಅನುಭವ ಇದ್ದೇ ಇರುತ್ತೆ. ಯಾರೋ ಒಬ್ರು 4 ಜನ ಮಧ್ಯದಲ್ಲಿ ನಮಗೆ ಇಲ್ಲಿ ಒಂದು ಕೆಟ್ಟದಂತ ಹೇಳಿದ್ರೆ ಆ ರೀತಿಯಲ್ಲಿ ಮಾತಾಡಿಲ್ಲ, ಅದನ್ನು ಕೂಡ ನಮ್ಮ ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ, ಇಲ್ಲಂದ್ರೆ ನಮ್ಮನ್ನು ಒಂಥರ ಕೀಳೆ ಮಟ್ಟಿಗೆ ನೋಡುವಂತ ಲೆಕ್ಕದಲ್ಲಿ ಮಾತಾಡ್ತಾರೆ. ಇದರಲ್ಲಿ ಡಬಲ್ ಇಂಟೆನ್ಷನ್ ಇದೆ. ಒಂದು, ಇವರ ಬಗ್ಗೆ ನಮಗೇನು ವಿಷಯ ಎಲ್ಲ ಗೊತ್ತಿದೆ, ಇವರೇನೋ ತುಂಬಾ ದೊಡ್ಡವರಾಗಿಲ್ಲ, ಅದೊಂದು ಅಷ್ಟು ದೊಡ್ಡ ವ್ಯಕ್ತಿಗಳೇನು ಅಲ್ಲ ಅಂತ ರಕ್ತದಲ್ಲಿ ಯಾರಾದ್ರೂ, ಎಸ್ಪೆಷಲಿ ಇದು ಎಲ್ಲಿ ನೋಡ್ತಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಕೆಲಸ ಮಾಡುವಾಗ ಅಕ್ಕಪಕ್ಕದಲ್ಲಿರುವವರು ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿದೆ, ಮಾಡಿದೆ ಅಂದ್ರೆ ಇದು ಹಿಡಿಸದಲ್ಲಿ ಇರುವಂತ ವ್ಯಕ್ತಿ, ಆ ವ್ಯಕ್ತಿ ಬಾಯಲ್ಲಿ ಏನ್ ಬರ್ತದೆ ಅಂತ ಹೇಳಿ, ಇದು ಯಾರಿಗೇನು ಮಾಡೋದಕ್ಕೆ ಆಗದಲ್ಲಿರೋದು ಕೆಲಸ ಏನು ಅಲ್ಲ, ಅವ್ರು ಮಾಡಿರೋದು ಬೈ ಚಾನ್ಸ್ ಏನೋ ಮಾಡಿ ಅವ್ರು ಒಳ್ಳೇದಕ್ಕೆ ಅದಷ್ಟಕ್ಕೆ ಹಂಗೆ ಆಗಿದೆ. ಆಕ್ಚುಲಿ ಅವ್ರ ಕೈಯಲ್ಲಿ ಈ ತರ ಮಾಡ್ಲಿಕ್ಕೆ ಏನೋ ಆ ರೀತಿಯಲ್ಲಿ ಯಾವುದು ಅವ್ರಿಗೆ ಇಲ್ಲ. ಅಂದ್ರೆ ಆ ವ್ಯಕ್ತಿಯನ್ನೇ ಆ ಒಂದು 4-5 ಜನ ಮುಂದೆನ, ಆ ಸಮಾಜ ಮುಂದೆನ ಕೀಳೆ ಮಟ್ಟಿಗೆ ನೋಡುವಂತ ಮಾತುಗಳು ನಮ್ಮೆಲ್ಲ ಜೀವನದಲ್ಲಿ, ಅದು ಕುಟುಂಬದಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಸಭೆಯಲ್ಲಿ ಇರ್ಬೋದು. ಇದು ಹೇಳಾದ ಮೇಲೆ ಅಲ್ಲಿರೋದು 4 ಜನಕ್ಕೆ, ಇವನೇ ಯಾಕಪ್ಪ ಹಿಂಗೆ ಹೇಳ್ತಾ ಇರೋದು, ಎಲ್ಲೋ ಏನೋ ರಾಂಗ್ ಆಗಿದೆಯಲ್ಲ, ಇಲ್ಲೆಲ್ಲ ನೀನು ತಪ್ಪು ಹೇಳ್ತಾ ಇರೋದು ನಿಜವಾಗ್ಲೂ ಅಂದ್ರೆ, ಇವ್ರಿಗೆ ಹೇಳಿದ ವಿಷಯ ಅಲ್ಲಿ ಕ್ಲಿಕ್ ಆಗಲಿಲ್ಲ, ಅವ್ರು ಯಾರು ಅದು ಕಿವಿಯಲ್ಲಿ ತಗೊಳ್ಳಿಲ್ಲ, ಅವ್ರು ಯಾರು ಕೇಳಿಸ್ಕೊಂಡಿಲ್ಲ, ಅದಕ್ಕೆ ಇದು ಮಾಡಲಿಲ್ಲ. ಅದ್ರಿಗೆ ಬದಲಾಗಿ ನೀನು ಯಾಕಪ್ಪ ಹಿಂಗೆ ಮಾತಾಡೋದು, ಅಷ್ಟು ಚೆನ್ನಾಗಿ ಮಾಡೋದು, ಇಷ್ಟೊಂದು ಮಾತಾಡೋದು ಒಳ್ಳೇದಲ್ಲ ಅಂತ ಹೇಳುವಾಗ ಅಲ್ಲಿ ರಾಂಗ್ ಆಗಿದೆ ಅಂತ ಗೊತ್ತಾಯ್ತು. ಈ ರಾಂಗ್ ಆಗಿದೆ ಅಂತ ಗೊತ್ತಾದ್ಮೇಲೆ ಇನ್ನೇನ್ ಮಾಡ್ತಾನೆ, ಆ ತಕ್ಷಣ ಬರ್ತಾರ ನೋಡಿ, ಮೋಸಗೊಳಿಸಿ ತಮಾಷೆಗೋಸ್ಕರ. ಅಯ್ಯೋ, ನಾನು ತಮಾಷೆ ಹೇಳಿದಾಯ್ತಾ, ನಾನೇನು ಸೀರಿಯಸ್ ಆಗಿ ಹೇಳಿಲ್ಲ, ಸುಮ್ಮನೆ ತಮಾಷೆ ಹೇಳಿರೋದು, ನಿಮಗೆ ಬೇಜಾರಾಯ್ತಾ ಅಂತ. ಅಂದ್ರೆ 2 ಉದ್ದೇಶದಲ್ಲಿ, ಒಂದಾದ್ರೆ ಅವ್ರ ಮುಂದೆ ಇದು ಮಾಡಬೇಕು ಅಂದ, ಇಲ್ಲಿ ಅವರಿಗೆ ಅಂತ ವ್ಯಕ್ತಿಗಳಿಗೆ ನಾವೆಲ್ಲ ಹೇಳ್ತೀವಿ, ಹೋಗ್ಲಿ ಬಿಡಿ ನಾನು ತಮಾಷೆ ಹೇಳೋದು. ಇದು ಆ ವ್ಯಕ್ತಿ ನೋವು ಇಲ್ಲಾಂದ್ರೆ ಅವಮಾನ ಆದ ಮೇಲೆ ನಾವು ಹೇಳೋದಕ್ಕಿಂತ, ನಾವು ಹೇಳಿದ ಕೂಡ ತಕ್ಷಣ ಸುಮ್ಮನೆ ತಮಾಷೆ ಹೇಳಿದೆ ಅಂತ ಹೇಳಿದ್ರೆ ಇದು ಬೇರೆ ವಿಚಾರ. ಇದು ಒಂದು ವೇಳೆ ಹೇಳದಲ್ಲಿ ಇದ್ರೆ ಬೆಸ್ಟ್. ಆದ್ರೆ ಹೇಳಾದ್ಮೇಲೆ ಬೇರೆಯವ್ರ ಮುಂದೆ ಅವರಿಗೆ ಅವಮಾನ ಪಡಿಸ್ಬೇಕು ಅನ್ನೋ ಉದ್ದೇಶದಲ್ಲಿ, ಅವರಿಗೆ ನೋವಾಗಬೇಕು ಅನ್ನೋ ಉದ್ದೇಶದಲ್ಲಿ, ಎಲ್ಲಾರು ಅದೇ ಮಟ್ಟಿಗೆಯಲ್ಲಿ ಕೆಳ ಮಟ್ಟಿಗೆ ಅವ್ರನ್ನ ನೋಡ್ಬೇಕು ಅನ್ನೋ ಉದ್ದೇಶದಲ್ಲಿ ಹೇಳಿ ಅದು ಕ್ಲಿಕ್ ಆಗ್ಲಿಲ್ಲ. ಕ್ಲಿಕ್ ಆಗದಲ್ಲಿರುವಾಗ ಏನಾಗುತ್ತೆ, ತಿರುಗಿಸ್ತಾರದು ಏನಂದ್ರೆ, ಅಯ್ಯೋ ನಾನು ತಮಾಷೆ ಹೇಳೋದಾಯ್ತಾ ಅಂತ. ಇದು ಒಂಥರ ಎಸ್ಕೇಪ್. ಇಂಥವರಿಗೆ ನೋಡಿ, ಕೊಳ್ಳಿಗಳನ್ನು ನೋಡಿ, ಸಾಧಾರಣ ಕೊಳ್ಳಿಗಳಲ್ಲ, ಬೆಂಕಿಯ ಕೊಳ್ಳಿಗಳನ್ನು, ಅಂಬುಗಳನ್ನು, ಸಾವನ್ನು ಬೀರುವ ದೊಡ್ಡ ಹುಚ್ಚನ ಹಾಗೆ. ಯಾವ ರೀತಿಯಲ್ಲಿ ಈ ಬೆಂಕಿಯ ಕೊಳ್ಳಿ ಜೊತೆ ಆಟ ಆಡಿದ್ರೆ ಹೆಂಗಿರುತ್ತೆ ಹೇಳಿ, ಸುಡುತ್ತೆ. ಅದೇ ರೀತಿ ಈ ಅಂಬುಗಳ ಜೊತೆ ಆಟ ಆಡಿದ್ರೆ, ಅದು ನಮ್ಮ ಎದುರಿಗೆ ಬರುವ ಆಟ ಆಡಿದ್ರೆ ಹೆಂಗಿರುತ್ತೆ, ಅದೇ ತರ ಸಾವು ಜೊತೆ ಆಟ ಆಡಿದ್ರೆ ಹೆಂಗಿರುತ್ತೆ ಹೇಳಿ. ಅಷ್ಟಕ್ಕೇನು ಮೂಢನಾಗಿರುವಂತ, ಏನು ಬುದ್ಧಿ ಇಲ್ಲಂತ ಒಂದು ವ್ಯಕ್ತಿಯಾಗಿ ವಿಶ್ವಾಸಿಯ ಜೀವನದಲ್ಲಿ ವಿಶ್ವಾಸಿಗಳು ಆಗಬಾರದು. ಯಾಕಂದ್ರೆ ದೇವರ ತಿಳುವಳಿಕೆಯನ್ನು, ದೇವರ ವಾಕ್ಯದ ತಿಳುವಳಿಕೆಯಲ್ಲಿ ನಾವು ಜೀವಿಸುವಂತ ವ್ಯಕ್ತಿಗಳು ವಿಶ್ವಾಸಿಗಳು. ಇಲ್ಲಿ ಆತರ ಯಾರಾದ್ರೂ ಮನಸ್ಸಲ್ಲಿ ಇದ್ರೆ, ಯಾರಾದ್ರೂ ಆ ರೀತಿಯಲ್ಲಿ ಮಾಡವರಾದ್ರೆ ತಿದ್ಕೊಳ್ಳಿಕ್ಕೆ ಇನ್ನೂ ಅವಕಾಶ ಇದೆ. ನೀವು ವಿಶ್ವಾಸಿಗಳು, ಕರ್ತನಾದ ಯೇಸು ಕ್ರಿಸ್ತನ ಶರೀರ ರಕ್ತದಿಂದ ದೇವರು ನಮ್ಮನ್ನ ಪರ್ಚೇಸ್ ಮಾಡಿರೋದು. ಈಗ ನೋಡುವಂತ ದೇಹ, ಶರೀರ, ಆತ್ಮ, ಇದು ಯಾವುದು ನಮ್ಮದಲ್ಲ, ಇದೆಲ್ಲ ದೇವರಿಗೆ ಒಪ್ಪಿಸಬೇಕಾಗಿರೋದಂದು. ಅದರಲ್ಲಿ ಆ ನಾಲಿಗೆ ಆಗ್ಲಿ, ಹೃದಯದ ಆಲೋಚನೆಗಳಾಗ್ಲಿ, ಯೋಜನೆ ಮಾಡುವಾಗ, ಮಾತಾಡುವಾಗ ಹುಷಾರಾಗಿ ಮಾತಾಡ್ಬೇಕಂದ್ರೆ ಯಾವ ರೀತಿಯಲ್ಲಿ ಆಟ ಆಡ್ತಾರೋ, ಬೆಂಕಿ ಜೊತೆ ಆಟ ಆಡ್ತಾರೋ, ಸಾವು ಜೊತೆ ಆಟ ಆಡ್ತಾರೋ ನೋಡಿ, ಆ ರೀತಿಯಲ್ಲಿ ವಿಶ್ವಾಸಿಗಳಿರಬಾರದು ಅಂತ ಹೇಳ್ತಾರೆ. ಅದಿನ್ನು ನೋಡಿ 20ನೇ ವಾಕ್ಯದಲ್ಲಿ ಏನಂತ ಹೇಳಿದ್ರೆ, ಕಟ್ಟಿಗೆ ಇಲ್ಲದಿದ್ರೆ, ಅಂದ್ರೆ ಈ ಸೌದೆ,
ಈ ಬೆಂಕಿ ಇದು ಮಾಡ್ಲಿಕ್ಕೋಸ್ಕರ ಮುಂದಿನ ಕಾಲ ನಮ್ಮ ಜೊತೆಲಿ ಗ್ಯಾಸ್ ಎಲ್ಲ ಬರೋದಕ್ಕಿಂತ ಮುಂಚೆ, ಕರೆಂಟ್ ಎಲ್ಲ ಬರೋದಕ್ಕಿಂತ ಮುಂಚೆ ಸೌದೆ ಒಲೆಯಲ್ಲಿ ಎಲ್ಲ ಅಡಿಗೆ ಎಲ್ಲ ಮಾಡ್ತಾ ಇರೋದು. ಈ ಸೌದೆ ಇಲ್ಲದ್ರೆ ಇಲ್ಲದಲ್ಲಿ ಇದ್ರುವಾಗ ಯಾವ ಕಾರಣದಲ್ಲಿ ಏನಾಗುತ್ತೆ ಅಂತ ಹೇಳಿ ನಮಗೆ ಏನು ಕಿಚನ್ ಅಲ್ಲಿ ಅಡಿಗೆಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವ ವಿಷಯ ಎಲ್ಲ ಹೇಳ್ತಾ ಇರೋದು, ಆ ಸೌದೆ ಇಲ್ಲದಿದ್ರೆ ಬೆಂಕಿ ಆರುವುದು, ಬೆಂಕಿ ಕೆಟ್ಟೋಗುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಚಾಡಿ ಹೇಳುವಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ನಮ್ಮ ಕುಟುಂಬದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ ಇಲ್ಲದಿದ್ರೆ ಅಲ್ಲಿ ಏನಾಗುತ್ತೆ ಅಂತೇಳಿ, ಅಲ್ಲಿ ಜಗಳ ಶಮನವಾಗುವುದು. ಕೆಲವೊಂದು ವ್ಯಕ್ತಿಗಳು ನೀವು ನೋಡಿರ್ಬೋದು, ಯಾಕಂದ್ರೆ ಜೀವನದಲ್ಲಿ ಈ ಅನುಭವಗಳು ಇರುತ್ತೆ. ಯಾರು ಏನು ಹೇಳಿದ್ರು ವಿರುದ್ಧ, ಜಸ್ಟ್ ಆಪೋಸಿಟ್. ಅದು ಒಳ್ಳೆ ವಿಷಯ ಹೇಳಿದ್ರೆ ಜಸ್ಟ್ ಆಪೋಸಿಟ್ ಆಗಿರೋದು ವಿಷಯ ಹೇಳ್ತಾರೆ. ಅದು ಹಂಗಲ್ಲ, ಹಿಂಗೆ ಮಾಡ್ಬೇಕು ಅಂತ. ಸರಿ, ಅದು ಯಾವ್ದೋ ನೆಗೆಟಿವ್ ವಿಷಯ ಹೇಳಿದ್ರೆ ಅವೇ ಉಲ್ಟಾ ಹೇಳ್ತಾರೆ, ಒಳ್ಳೆ ವಿಷಯ ಹೇಳ್ತಾರೆ. ಈ ತರ ವ್ಯಕ್ತಿಗಳು. ಈ ಚಿಕ್ಕ ವಯಸ್ಸಲ್ಲಿ ನನ್ನ ತಮ್ಮನಿಗೆ ಯಾವಾಗಲೂ ನನ್ನ ಮೇಲೆ ಒಂಥರ ಇದೇ ರೀತಿಯಲ್ಲಿ, ನಾವೇನಾದ್ರೂ ಎಲ್ಲರೂ ಕೂತ್ಕೊಂಡು, ಬೇರೆ ಮಕ್ಕಳೆಲ್ಲ ಕೂತ್ಕೊಂಡು 5 ಮಕ್ಕಳು 4 ಮಕ್ಕಳು ಒಂದ್ ಕಡೆ ಇದ್ರೆ, ಈವನ್ ಸೆಪರೇಟ್ ಆಗಿ ಒಂದ್ ಕಡೆ ಇರ್ತಾನೆ. ನಾವ್ ಇಲ್ಲಿಂದ ಯಾವ್ದಾದ್ರೂ ಒಂದು ಹಾಡು ಹೇಳ್ತೀನಿ ಅಂತ ಅನ್ಕೊಳ್ಳಿ, ಅವನ ಆ ಕಡೆಯಿಂದ ಇನ್ನು ಬೇರೆ ಯಾವುದೋ ಒಂದು ಹಾಡು ಶುರು ಮಾಡ್ತಾನೆ. ನಾವಿಲ್ಲಿ ಯಾವ್ದಾದ್ರು ಒಂದು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದ್ರೆ, ಅದಾದ್ಮೇಲೆ ಅಲ್ಲಿಂದ ಇನ್ನು ಬೇರೆ ಯಾವುದೋ ಒಂದು ಪ್ರಾರ್ಥನೆ ಶುರು ಮಾಡ್ತಾನೆ. ಅಂದ್ರೆ ಈಗ ಇನ್ನೊಂದು ಪ್ರತಿಯೊಂದು ವಿಷಯದಲ್ಲಿ, ಆ ಪ್ರಾರ್ಥನೆ ಮಾಡೋದು ವಿಷಯ, ಹಾಡು ಹೇಳೋದು ನಾನು ವಿರುದ್ಧವಾಗಿರೋ ವಿಷಯ ಅಂತ ಹೇಳಿದ್ರೆ, ಇದೇ ತರದಲ್ಲಿನೇ ಕೆಲವೊಂದು ಡಿಸಿಷನ್ ನಾವು ತಗೊಳ್ಳುವಾಗ, ಇಲ್ಲದ್ರೆ ಮನೆಯಲ್ಲಿ ಮಾಡುವಾಗ ಎಲ್ಲರೂ ಒಂದೇ ಕಡೆ ಇರ್ತಾರೆ, ಅವನ್ ಮಾತ್ರ ಆಪೋಸಿಟ್ ಆಗಿರ್ತಾನೆ. ಈ ರೀತಿಯಲ್ಲಿ ಜನಗಳಿರ್ತಾರೆ. ಅವ್ರದ್ದು ಇಂಟೆನ್ಷನ್ ಇಷ್ಟೇ, ಈ ಹೇಳುವ ಸಂದರ್ಭದಲ್ಲಿ ಬೇರೆ ಎಲ್ಲ ಅವ್ರದ್ದು ಅಟ್ರಾಕ್ಷನ್ ಅವರ ಹತ್ರ ಬರುತ್ತೆ. ಅವ್ರು ಹಿಂಗೆ ಮಾತಾಡಿದ್ರು, ಈ ರೀತಿಯಲ್ಲಿ ಮಾತಾಡಿದ್ರು, ಆಕ್ಚುಲಿ ನೆಗೆಟಿವ್ ವೈಬ್ಸ್ ಆಗ್ತಾ ಇರೋದು. ಅವ್ನು ಹೇಳ್ತಾ ಇರೋದು ಒಳ್ಳೆ ವಿಷಯ ಆದ್ರೆ ಒಳ್ಳೇದು, ಬಟ್ ಅವ್ನು ಹೇಳ್ತಾ ಇರೋದು ನೆಗೆಟಿವ್ ವೈಬ್ಸ್ ಆದ್ರೆ, ಇವನು ಯಾಕೆ ಹಿಂಗೆ ಮಾತಾಡಿದ್ರೆ, ಎಲ್ಲರೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಸಮಾಧಾನದಲ್ಲಿ ಹೋಗ್ಲಿ ಅಂತ ಮಾತಾಡಿದ್ರೆ, ಅಸಮಾಧಾನ ಕೊಡ್ಲಿಕ್ಕೆ ಇವನೊಬ್ಬ, ಈ ಲೆಕ್ಕದಲ್ಲಿ ಬರುತ್ತೆ. ಆದ್ದರಿಂದ ವಿಶ್ವಾಸಿಗಳು ಏನಾಗಿರ್ಬೇಕು ಹೇಳಿ, ಈ ರೀತಿಯಲ್ಲಿ ಚಾಡಿ ಹೇಳುವಂತ, ಸುಳ್ಳು ಸಾಕ್ಷಿಗಳಾಗಿರುವಂತ ವ್ಯಕ್ತಿಗಳಾಗಿರಬಾರದು. ಅವ್ರ ಮಾತುಗಳನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ. ಮೊನ್ನೆ ನಮ್ಮ ಪೆಟ್ರೋಲ್ ಬಂಕಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಒಂದು 12 ತಿಂಗಳಿಂದ ಒಬ್ರು ಹುಡುಗಿ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಮ್ಮನೂ ಕೆಲಸ ಮಾಡ್ತಾ ಇದ್ರು. ಏನೋ ಅವರು ತಮ್ಮಂದು ವಿಷಯದಲ್ಲಿ ಅದು ನಮಗೆ ಯಾಕೋ ಸರಿ ಹೋಗ್ಲಿಲ್ಲ ಅಂತ ಹೇಳಿ ನಾವು ಕೆಲಸದಿಂದ ತೆಗೆದಿದ್ವಿ. ಹಂಗಿರುವ ಸಂದರ್ಭದಲ್ಲಿ ಅವನ ಬದಲಾಗಿ ಇನ್ನೊಬ್ಬರ ಕೆಲಸ ಕೇಳ್ಕೊಂಡ್ ಹುಡುಗ ಕೆಲಸ ಹೇಳ್ಕೊಂಡು ಬಂದಾದ್ಮೇಲೆ, ಅಲ್ಲಿ ಪಬ್ಲಿಕ್ಸ್ ಇದ್ದಾರೆ, ಬಾಕಿರೋರ್ಲಿದ್ದಾರೆ, ಬೇರೆ ಸ್ಟಾಫ್ಗಳಿದೆ. ಅದ್ರ ಮಧ್ಯದಲ್ಲಿ ಈ ಹುಡುಗನಿಗೆ ಇವಳು ಪರಿಚಯ ಇದೆ. ಅಲ್ಲಿ ನಿನ್ಕೊಂಡೇನೆ ಜೋರಾಗಿ ಹೇಳ್ತಾ ಇದೆ, ಈ ಬಂಗಲ್ಲಿ ನೀನ್ ಸೇರ್ಬೇಡ, ಸೇರಿದ್ರೆ ನಿನ್ ಮನೆ ಉದ್ಧಾರ ಆಗಲ್ಲ ಅಂತ. ಹಣದ 12 ವರ್ಷದಿಂದ ಇದೇ ಬಂಗಲ್ಲಿ ಕೆಲಸ ಮಾಡಿ ಇವರು ತಮ್ಮನೂ ಇವರು ಅದು ಓದ್ತಾ ಇರೋದು ಮಕ್ಕಳಂತ ಹೇಳಿ, ನಾನು ಏನ್ ಮಾಡಿದ್ವಿ, ಎಕ್ಸಾಮ್ ಟೈಮಲ್ಲಿ, ಬಾಕಿರೋ ಟೈಮಲ್ಲಿ ಎಲ್ಲದನ್ನು, ಸರ್ ಮಧ್ಯಾಹ್ನ ಮೇಲೆ ಎಕ್ಸಾಮ್ ಇದೆ ಅಂದ್ರೆ, ಸರಿ ಆಯ್ತು ಹೋಗಿ ಅಂತ ಹೇಳಿ, ಅದು ರಜಾ ಕೂಡ ನಾವು ಮಾರ್ಕ್ ಮಾಡೋದಲ್ಲೇ ಕಳಿಸಿ ಇವರಿಗೆ ನಾವು ಮಾಡಾದ್ಮೇಲೆ ಕೊನೆಗೆ, ಆಮೇಲೆ ಅವ್ರು ಹೇಳಿದ ಮಾತೇನಂತ ಹೇಳ್ತೀನಿ, ಕರೆದು ಯಾಕೆ ಈ ರೀತಿಯಲ್ಲಿ ಮಾತಾಡಿದೆ ಅಂತ ಹೇಳಿದ್ರೆ, ಹೌದು ಮಾತಾಡಿದೆ. ಏನಕ್ಕೆ ಮಾತಾಡಿದೆ ಅಂತ ಹೇಳಿದ್ರೆ, ಅವ್ರು ನಮ್ಮ ಊರವನಂತ. ಸರಿ, ನಿಮ್ಮ ಊರವನಾಗಲಿ, ಇದು ಏನಕ್ಕೆ ಆ ರೀತಿಯಲ್ಲಿ ಮಾತಾಡಿದ್ರೆ ಸರಿಗೆ ಒಂದು ಕೆಟ್ಟ ಹೆಸರು ಬರಲ್ವಾ, ಈ ಬಂಗ ಒಂದು ಕೆಟ್ಟ ಹೆಸರು ಬರಲ್ವಾ, ಬೇರೆಯವರು ಏನ್ ಅನ್ಕೊಳ್ತಾರೆ ಅಂತ ಹೇಳುವಾಗ, ಮಾರನೇ ದಿವಸ ಅವಳನ್ನ ಕೆಲಸದಿಂದ ತೆಗ್ದೆ. ಕೆಲಸದಿಂದ ನಾನು ತೆಗ್ದಾದ್ಮೇಲೆ ನನ್ನ ಹತ್ರ ಬಂದು ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದಾಳೆ, ಏನಂತ, ಸರ್ ನಾನು ತಮಾಷೆ ಹೇಳಿರೋದು, ಅವನಿಗೆ ಏನು ಇದು ಮಾಡ್ಕೊಳ್ಳೋದಂದಲ್ಲ, ಬಂಗಿ ಏನಾಗ್ಬೇಕು ಅಂತ ಹೇಳಿ. ನೋಡಿ, ಮನುಷ್ಯರದು ಬುದ್ಧಿ ಯಾವ ರೀತಿಯಲ್ಲಿ ವಿಚಿತ್ರವಾಗಿರುತ್ತೆ ಅಂತ ಹೇಳಿದ್ರೆ, ತಮಾಷೆ ಹೇಳೋದೊಂದು ಸಂಗತಿ ಅಲ್ಲ ಅದು. ಅದು 24 ಗಂಟೆ ಆದ್ಮೇಲೆ ಅವಳು ಹೇಳ್ತಾ ಇರೋದು, ಅವತ್ತು ಹೇಳಿದೆ ಇಲ್ವ ಅಂದೇಳುವ, ಅವಾಗ ಸರ್ ತಪ್ಪಾಯ್ತು, ಗೊತ್ತಿಲ್ಲದೆಲ್ಲ ಬಾಯಿಂದ ಬಂದಿದೆ ಅಂತ ಹೇಳಿದ್ರೆ ಅದು ಏನೋ ಒಂದು ಸೊಲ್ಯೂಷನ್. ನೋಡಿ, ಮನುಷ್ಯರದ ಆಲೋಚನೆಗಳು, ಚಿಂತೆಗಳು ಅವ್ರ ಕಡೆ ಮಾತ್ರ ಮೋಟಿವ್ ಆಗಿರುತ್ತೆ. ಅವ್ರು ಚೆನ್ನಾಗಾಗಬೇಕು, ಅವರು ಒಳ್ಳೇದಾಗಬೇಕು, ಅವ್ರ ಮನೆಯವರು ಒಳ್ಳೇದಾಗಬೇಕು, ಅವ್ರ ಮಕ್ಕಳು ಒಳ್ಳೇದಾಗಬೇಕು, ಈ ರೀತಿಯಲ್ಲಿ ಪರ್ಸನಲ್ ಆಗಿ ನಮ್ಮ ಮನಸ್ಸಲ್ಲಿ ಈ ಸೆಲ್ಫಿಶ್ನೆಸ್ ತುಂಬಾ ತುಂಬಿಸಿಕೊಂಡಿರುವಂತ ವ್ಯಕ್ತಿಗಳು ಮನುಷ್ಯಂದಳು, ಸಾಧಾರಣ ಮನುಷ್ಯಂದಳು. ಇದು ಪ್ರಾಪಂಚಿಕವಾಗಿರೋದು ವಿಚಾರನೆ. ಆದರೆ ವಿಶ್ವಾಸಿಗಳ ಜೀವನಕ್ಕೆ ಬರುವಾಗ, ದೇವರ ವಾಕ್ಯವನ್ನು ತಿಳಿದಿರದಂತ ವ್ಯಕ್ತಿಗಳಿಗೆ ಬರುವಾಗ ನೋಡಿ, ಈ ತಮಾಷೆಯನ್ನು ನಮ್ಮ ಜೀವನದಲ್ಲಿ ಆಗಬಾರದು. ಯಾಕೆಂದ್ರೆ ಅದು ದೊಡ್ಡ ಒಂದು, ಅವನಿಗೆ ಏನಂತ ಹೇಳಿದೆ, ಅವನೊಬ್ಬ ದೊಡ್ಡ ಹುಚ್ಚನಾಗಿ ಬೆಂಕಿಯ ಜೊತೆ ಆಟ ಆಡೋದಂತ, ಅಂಬುಗಳ ಜೊತೆ ಆಟ ಆಡೋದಂತ, ಸಾವು ಜೊತೆ ಆಟ ಆಡುವಂತ ದೊಡ್ಡ ಹುಚ್ಚನಾಗಿದೆ. ಒಬ್ಬ ಹುಚ್ಚನಿಗೆ ಹೇಗೆ ವಿಶ್ವಾಸಿಯಾಗಿ ಜೀವನ ನಡೆಸಲಿಕ್ಕೆ ಆಗುತ್ತೆ, ಯೋಜನೆ ಮಾಡಬೇಕು ಶಾಸ್ತ್ರೀಯ ಜೀವನದಲ್ಲಿ. ಅದೇ ರೀತಿಯಲ್ಲಿ ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ 22ರಿಂದ 25ನೇ ಮಾತು ಓದ್ಕೊಳ್ಳೋಣ.
ಬಡವರಿಗೆ ದಿಕ್ಕಿಲ್ಲವೆಂದು ತಿಳಿದು ಅವರನ್ನು ಸೂರೆ ಮಾಡಬೇಡ, ನ್ಯಾಯಸ್ಥಾನದಲ್ಲಿ ದರಿದ್ರರನ್ನು ತುಳಿಯದಿರು. ಹಾ 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 ಯೆಹೋ 26ನೇ ಅಧ್ಯಾಯ 22ನೇ ವಾಕ್ಯ. 26, 22, ಓಕೆ. ಚಾಡಿಕೋರರ ಮಾತುಗಳು ರುಚಿಯಾದ ತುತ್ತುಗಳು, ಹ್ಮ್ ಇವು ಹೊಟ್ಟೆಯೊಳಕ್ಕೆ ಇಳಿಯುವವು. ಕೆಟ್ಟ ಹ್ಮ್ ಹೃದಯದಿಂದ ಪ್ರೀತಿಯನ್ನಾಡುವ ತುಟಿಯು ಕೊಟ್ಟಿ ಬೆಳ್ಳಿ ಮುಲಾಮು ಮಾಡಿದ ಮಣ್ಣು ಮಡಿಕೆಯ ಹಾಗೆ. ಹ್ಮ್ ಓದ್ಲಿ. 24. ಹಾಗೆಯವನು ತುಟಿಯಲ್ಲಿ ಸ್ನೇಹ ಭಾವವನ್ನು ನಟಿಸುತ್ತಾನೆ, ಅಂತರಂಗದಲ್ಲಿ ಬರೀ ಮೋಸ ಇಟ್ಟುಕೊಂಡಿದ್ದಾನೆ. ಸವಿ ಮಾತಾಡಿದರೂ ಅವನನ್ನು ನಂಬಬೇಡ, ಅವನ ಹೃದಯದಲ್ಲಿ ಹ್ಮ್ ಎಷ್ಟೋ ಅಸಹ್ಯಗಳು. ತನ್ನ ಸಾಕು 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 ಸಾಕು, ಥ್ಯಾಂಕ್ ಯು. ಇಲ್ಲಿ ಇವರನ್ನೆಲ್ಲ ನೀವು ನೋಡಿರುವಂತ ವ್ಯಕ್ತಿಗಳು, ಈ ಕ್ಯಾರೆಕ್ಟರ್ಸ್ ಅಲ್ಲಿರುವಂತ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಿರುತ್ತೆ. ಯಾಕಂದ್ರೆ ಪ್ರಪಂಚದಲ್ಲಿ ಇದೆ. ಇಲ್ಲಿ ನೋಡಿ, ಚಾಡಿಗಾರನ ಮಾತುಗಳು ರುಚಿಯಾದ ತುತ್ತುಗಳು. ನೋಡಿ, ಯಾರಾದ್ರೂ ಬಗ್ಗೆ ಒಂಚೂರು ಚಾಡಿ ಹೇಳೋದಾದ್ರೆ ಎಷ್ಟು ಪ್ರೀತಿಯಿಂದ ಕಿವಿ ಹತ್ರ ಬಂದ್ಬಿಟ್ಟು, ಎಷ್ಟು ಮೃದುವಾಗಿ ಅಂತ ಹೇಳಿದ್ರೆ, ಎಷ್ಟು ಸರಳವಾಗಿ ಮೃದುವಾಗಿ ಹೇಳುವಾಗ ಯಾರಾದ್ರೂ ನಂಬ್ಕೊಂಡ್ಬಿಡ್ತಾರೆ. ಇದೇನೆ ಇಲ್ಲಿ ಹೇಳಿರೋದು. ಚಾಡಿಯವರನ ಮಾತುಗಳು ರುಚಿಯಾದ ತುತ್ತುಗಳು. ಅದು ನಮ್ಗೆ ಗೊತ್ತಿಲ್ಲದಲ್ಲೇನೆ ನಮ್ಮ ಹೃದಯ ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಈ ರುಚಿಯಾಗಿರೋದು ಭಕ್ಷಣ, ಆ ಪದಾರ್ಥ ಹೆಂಗೆ ನಮ್ಮ ಹೊಟ್ಟೆ ಒಳಗೆ ಸೇರುತ್ತೋ, ಈ ಮಾತುಗಳನ್ನು ಅದರಲ್ಲಿ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳಲಿಕ್ಕೆ, ಆ ಚಾಡಿ ಹೇಳುವಂತ ಸಂದರ್ಭ ಇದೆಯಲ್ಲ, ಅದು ಕೇಳಿಸ್ಕೊಳ್ಳಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದು ಆಗದಷ್ಟು ಬೇಗ ನಂಬಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದೇ ಹೇಳ್ತಾ ಇರೋದು, ಅದೇ ರೀತಿಯಲ್ಲಿ ಮಾತಾಡುವಂತ ವ್ಯಕ್ತಿಗಳು, ಅದು ವಿಶ್ವಾಸಿ ಜೀವನದಲ್ಲಿರುವಾಗ, ಅದು ದೇವರಿಗೆ ಒಂಚೂರು ಇಷ್ಟ ಆಗದಲ್ಲಿರುವಂತ ಕೆಲಸ. ನೋಡಿ, ಇಲ್ಲಿ ಚಾಡಿಗೊರನ ಮಾತುಗಳು ರುಚಿಯಾದ ತುತ್ತುಗಳು, ಇವ ಹೊಟ್ಟೆ ಒಳಗೆ ಇಳಿಯುವುದು. ಇವರು ಹೇಳುವಂತ ಎಲ್ಲಾ ಮಾತುಗಳನ್ನು ನಮಗೆ ಗೊತ್ತಿಲ್ಲ, ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಇವ್ರು ಯಾರ ಬಗ್ಗೆ ಮಾತಾಡೋದು ಗೊತ್ತಿಲ್ಲ. ಇಲ್ಲಾಂದ್ರೆ ಆ ವ್ಯಕ್ತಿ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಆ ವ್ಯಕ್ತಿ ಎಂತ ವ್ಯಕ್ತಿ ಅಂತ ಗೊತ್ತಿದೆ. ಆದ್ರೂ ಯಾರಾದ್ರೂ ಇದರಲ್ಲಿ ಚಾಡಿ ಹೇಳಲಿಕ್ಕೆ ಬರುವಾಗ, ಇಲ್ಲ ಬೇಡ ಬೇಡ, ಆ ವ್ಯಕ್ತಿ ಬಗ್ಗೆ ನನಗೆ ಹೇಳಬೇಡ, ನೀವು ಮಾತಾಡಬೇಡ ಅಂತ ನಾವು ಹೇಳಲ್ಲ. ಯಾಕೆ ಹೇಳಿ? ಮನುಷ್ಯನ ಪ್ರಾಪಂಚಿಕವಾಗಿರೋದು ಒಂದು ಬುದ್ಧಿನೇ ಅದು. ಫಸ್ಟ್ ಕೇಳಿಸ್ಕೊಳ್ತೀವಿ. ಕೆಲವೊಂದು ಇದರಲ್ಲಿ ನಾನು ಕೇಳಿಸ್ಕೊಂಡಿದ್ದೇನೆ, ಈ ಎಲ್ಲವರನ್ನು ಅತ್ತೆ ಇದು ತಪ್ಪು, ಈ ಅತ್ತೆ ಬಗ್ಗೆ ಇರೋದೆಲ್ಲ ಸೊಸೆ ಇನ್ಯಾರೋ ಒಬ್ರಿಗೆ ಹೋಗಿ ಹೇಳುವಾಗ, ಇಲ್ಲಾಂದ್ರೆ ಸೊಸೆ ಹತ್ರ ಬಂದ್ಬಿಟ್ಟು ಇನ್ನು ಯಾರ್ದೋ ಬಗ್ಗೆ ಹೇಳುವಾಗ ಎಲ್ಲ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡಾದ್ಮೇಲೆ ಏನ್ ಹೇಳ್ತಾರೆ? ನನ್ನ ಹತ್ರ ಬಂದು ಏನು ಕೇಳಿದೆ, ನನಗೆ ಇದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಇದಲ್ಲ, ಇದು ಮನುಷ್ಯನ ಆಕ್ಚುಲಿ ಸ್ವಭಾವ. ಇದು ಯಾರ್ದು ತಪ್ಪಂತಲ್ಲ. ಬಟ್ ವಿಶ್ವಾಸಿಯ ಜೀವನದಲ್ಲಿ ಇನ್ನೊಬ್ಬರಿಗೆ ನೆಗೆಟಿವ್ ಆಗಿರುವಂತ ಸಂಗತಿಗಳು ಕೇಳಿಸ್ಕೊಳ್ಳಿಕ್ಕೆ ನಮ್ಮ ಕಿವಿ, ಇಲ್ಲದ್ರೆ ನಮ್ಮ ಹೃದಯವನ್ನು ನಾವು ಒಪ್ಪಿಸಬಾರದು. ಅದು ಕೇಳಿಸ್ಕೊಂಡಾದ್ಮೇಲೆ ನೋಡೋಣ ಏನು ಅಂಕೆ ಅಂತ ಹೇಳಿ ಇದು ನೋಡ್ತಾ ಇರೋದು. ಅದು ಅಷ್ಟು ರುಚಿಯಾಗಿರೋದಂತ ರೀತಿಯಲ್ಲಿ ಬರುವಂತ ಮಾತುಗಳು, ಮೃದುವಾಗಿರೋದಂತ ಸರಳವಾಗಿರೋಂಥ ಮಾತುಗಳು, ಯಾರು ಬೇಕಾದ್ರೂ ಕೇಳಿಸ್ಕೊಂಡು ನಿಲ್ಲುವಂತ ಆ ಸಂದರ್ಭ. 23ನೇ ವಾಕ್ಯದಲ್ಲಿ ಕೆಟ್ಟ ಹೃದಯದಿಂದ ಪ್ರೀತಿಯನ್ನಾಡುವ ತುಡಿ, ಈ ಕೆಟ್ಟ ಹೃದಯದಿಂದ ಪ್ರೀತಿಯನ್ನು ಆಡುವ ತುಡಿ ಅಂತ ಹೇಳುವಾಗ ಅಲ್ಲಿ ಒಂದೊಂದು, ಈಗ ಎಷ್ಟೋ ವ್ಯಕ್ತಿಗಳು ನೀವು ನೋಡಿರ್ಬೋದು, ಆಕ್ಚುಲಿ ನಮಗೆ ಗೊತ್ತು ಆ ವ್ಯಕ್ತಿಗೆ ನನ್ನನ್ನು ಕಂಡ್ರೆ ಆಗಲ್ಲ, ಆದ್ರೆ 4 ಜನ ಸಿಕ್ಕುವಾಗ, ಇಲ್ಲಾದ್ರೆ ಪರ್ಸನಲ್ ಏನೋ ಮಾತಾಡುವಾಗ ಅದೆಷ್ಟು ಪ್ರೀತಿಯಿಂದ ಮಾತಾಡ್ತಾರೋ, ಎಷ್ಟು ಚಂದವಾಗಿ ಮಾತಾಡ್ತಾರೋ. ಈ ಪ್ರಪಂಚದಲ್ಲಿ ನಮ್ಮನ್ನ ಅಷ್ಟು ಪ್ರೀತಿ ಮಾಡ್ತಾರೆ, ಹೆತ್ತ ತಾಯಿ ಕೂಡ ಇಲ್ಲ ಅಂತ ಲೆಕ್ಕದಲ್ಲಿ ಮಾತಾಡ್ತಾರೆ. ಆದ್ರೆ ಈ ಮಾತು ಮುಗಿಸ್ಕೊಂಡು ಆ ಕಡೆ ಹೋಗ್ತಾರಲ್ಲ, ಅವ್ರ ಕ್ರಿಯೆಗಳಲ್ಲಿ ಒಂದು ಶತ್ರುವಿಕ್ಕಿಂತ ಎಷ್ಟೋ ದೂರದಲ್ಲಿ ಈ ವ್ಯಕ್ತಿಯನ್ನು ಇಟ್ಟಿರ್ತಾರೆ. ಅಂತ ವ್ಯಕ್ತಿಗಳು ಇದ್ದಾರೆ ನೋಡಿ. ಕೆಟ್ಟ ಹೃದಯದಿಂದ ಪ್ರೀತಿಯನ್ನು ನೋಡೋ ತುಟಿಯು ಅದು ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ, ಈ ಮಣ್ಣಿನ ಪಾತ್ರೆ ಇದ್ರಲ್ಲಿ ಮಡಿಕೆ ಇರುತ್ತಲ್ಲ, ಆ ಮಡಿಕೆ ಹೊರಗಡೆ ಎಲ್ಲ ಡಿಸೈನ್ ಆಗಿ ಒಳ್ಳೆ ಡಿಸೈನ್, ಆ ಒಂದು ರೀತಿಯಲ್ಲಿ ಚಿತ್ರ, ಆ ಕೆಲಸವನ್ನು ಮಾಡಿರೋದಂತ, ಹೊರಗಡೆ ಮಾಡಿದಂತ ಈ ಮಡಿಕೆಯಿಂದ ವಿಷಯ ಗೊತ್ತಲ್ಲ. ಒಂದ್ಸರಿ ಬಿದ್ದು ಹೋದ್ರೆ ಮುಗೀತು. ಅದನ್ನ ಎಷ್ಟು ಚೆನ್ನಾಗಿ ಅವನು ಚಿತ್ರ ಆ ಒಂದು ಬಿಡಿಸಿದ್ರು, ಇಲ್ಲಾಂದ್ರೆ ಎಷ್ಟು ಚೆನ್ನಾಗಿ ಅದನ್ನೇ ಅಲಂಕಾರ ಮಾಡಿದ್ರು ಕೂಡ ಒಂದ್ಸರಿ ಬಿದ್ದರೆ ಮುಗಿದೋಯ್ತು. ಇದೇ ರೀತಿಯಲ್ಲಿ ಇರುತ್ತೆ ಇಂಥ ವ್ಯಕ್ತಿಗಳ ರೀತಿ. 24ನೇ ವಾಕ್ಯದಲ್ಲಿ ಹಾಗೆ ನೋಡಿ, ಹಾಗೆಯವನು ಅದೇ ರೀತಿಯಲ್ಲಿ ಈ ಪಾತ್ರದ ವಿಷಯಗಳಲ್ಲಿ ಇನ್ನೊಂದು ವಿಷಯ ಇದೆ. ಇದನ್ನು ಹೊರಗಡೆ ಅಷ್ಟೇ ಈ ಡಿಸೈನು ನೋಡ್ಲಿಕ್ಕೆ ಚಂದವಾಗಿರೋದು, ಒಳಗಡೆ ಏನಿರುತ್ತೆ ಈ ಕೆಟ್ಟ ಚಿಂತಗಳು, ಆಲೋಚನೆಗಳು. 24ನೇ ವಾಕ್ಯದಲ್ಲಿ ಹಾಗೆಯವನು ತುಟಿಯಲ್ಲಿ ಸ್ನೇಹಭಾವವನ್ನು ನಡೆಸುತ್ತಾನೆ, ಅಂತರಂಗದಲ್ಲಿ, ಹೃದಯದಲ್ಲಿ ಏನಿದೆ ಹೇಳಿ? ಬರೀ ಮೋಸ. ಆ ವ್ಯಕ್ತಿನ ಕಂಡ್ರೂ ಆಗಲ್ಲ, ಏನು ಮಾಡೋದಿಲ್ಲ, ಅವನಿಗೆ ಒಳ್ಳೇದಾಗಬೇಕಂತ ಒಂಚೂರು ಇಷ್ಟ ಇಲ್ಲ.
ಅದರ ಸಭೆಯಲ್ಲಿ ಸಿಕ್ಕುವಾಗ, ಸಮಾಜದಲ್ಲಿ ಸಿಕ್ಕುವಾಗ, ಮನೆ ಮುಂದೆ ಸಿಕ್ಕುವಾಗ ಏನ್ ಮಾತಾಡ್ತಾ ಇರೋದು, ತುಟಿಗಳಲ್ಲಿ ಏನಿದೆ ಸ್ನೇಹ ಭಾವ. ಎಷ್ಟು ಚಂದ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ನಗಾಡ್ತಾರೆ. ಅದೇ ಹೃದಯದಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇರೋದು ಇಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ತಿಳುವಳಿಕೆ ಇರುತ್ತೆ. ಎಷ್ಟೋ ವರ್ಷದಿಂದ ವ್ಯಕ್ತಿಗಳು ನೀವು ನೋಡಿರುತ್ತೆ. ದೇವರ ವಾಕ್ಯ ಹೇಳ್ತಾ ಇರೋದು 25ರ ವಾಕ್ಯದಲ್ಲಿ ನೋಡಿ, ಸವಿ ಮಾತಾಡಿದರೂ ಅವನನ್ನು ನಂಬಬೇಡ. ಎಷ್ಟು ಒಳ್ಳೆ ಮಾತಾಗಲಿ, ಆಗಲೇ ಹೇಳಿದೆಯಲ್ಲ, ಚಾಡಿಗೊಂದು ಮಾತುಗಳು ಅಷ್ಟು ರುಚಿಯಾಗಿರೋದಂತ, ಅಷ್ಟು ಏನಂತ ಹೇಳೋದು, ಅಷ್ಟು ಸ್ವೀಟೆಸ್ಟ್ ವರ್ಡ್ಸ್, ಅಷ್ಟು ಚೆನ್ನಾಗಿ ಹೇಳ್ತಾ ಇರೋದು. ಏನು ಹೇಳಿ, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಾ ಇರೋದು. ಅಂಥವರನ್ನೇ ನೀವು ಈ ಅರ್ಥ ಆದಮೇಲೆ, ತಿಳುವಳಿಕೆ ಆದ ಮೇಲೆ, ನಿಮಗೆ ಗೊತ್ತಾದ ಮೇಲೆ, ಈ ವ್ಯಕ್ತಿಯ ಸ್ವಭಾವ ಈ ರೀತಿಯಲ್ಲಿ ತಿಳುವಳಿಕೆ ಆದಮೇಲೆ ಏನು ಮಾಡಬೇಕು, ಅವ್ರು ಎಷ್ಟು ಚಂದ ಮಾತಾಡಿದ್ರು ಅವನನ್ನು ನಂಬಬೇಡ, ಅವನ ಹೃದಯದಲ್ಲಿ ಎಷ್ಟೋ ಅಸಹ್ಯಗಳು. ಪ್ರಿಯರ ನೋಡಿ, ಇಷ್ಟು ಅಸಹ್ಯದೇನು ನಮ್ಮ ಬಗ್ಗೆ, ಬೇರೆ ಯಾರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆನೇ ಅಸಹ್ಯತೆಯನ್ನು, ಅಸಮಾಧಾನವನ್ನು, ಅಸಂತೋಷವನ್ನು ಇಟ್ಟುಕೊಂಡು ಈ ಸವಿ ಮಾತಾಡ್ತಾ ಇರೋದು. ಅದು ನಮಗೆ ಕೇಳಿಸ್ಕೊಳ್ಳುವ ಹೆಂಗೆ ಅನ್ಸುತ್ತೆ ಹೇಳಿ. ಆಗಲೇ ಏನಂದ, ರುಚಿಯಾದ ತುತ್ತುಗಳು. ನೋಡಿ, ಅದೇ ಜ್ಞಾನೋಕ್ತಿ ಪುಸ್ತಕ 26ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಅವರ ಗದ್ದಿ ಏನಾಗುತ್ತೆ ಅಂತ. ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಹೊರಳಿಸುವವನ ಮೇಲೆ ಕಲ್ಲು ಹೊರಳುವುದು. ಇಲ್ಲಿ ನೋಡಿ, ಅವರಿಗೆ ಇರೋದು ಗದ್ದಿ ಏನಂತ ಹೇಳಿದ್ರೆ, ಅವರೆಲ್ಲ ಇರ್ತಾರೆ, ಅಯ್ಯೋ ನಾನು ದೇವರ ಹತ್ರ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಿರ್ಮಲ ಮನಸ್ಸಿನಿಂದ, ಸಮಾಧಾನದಿಂದ, ಸಂತೋಷದಿಂದ, ಯಾರಿಗೆ ಏನು ಮಾಡಬಾರದಪ್ಪ ಅಂತ ಪ್ರಾರ್ಥನೆ ಮಾಡುವಾಗಲೂ ಇನ್ನೊಬ್ಬರದ್ದು ಮನಸ್ಸಲ್ಲಿ, ಇನ್ನೊಬ್ಬರ ಬಗ್ಗೆ ಅವ್ರ ಮನಸ್ಸಲ್ಲಿ ಇರೋದು ಚಿಂತೆಗಳು, ಆಲೋಚನೆಗಳು ದೇವರ ಹತ್ರ ಬಿಚ್ತಾ ಇಲ್ಲ. ಆದ್ರೆ ದೇವರಿಗೆ ಅದು ತಿಳುವಳಿಕೆ ಇದಿಲ್ಲಿ. ನೋಡಿ, ಅವನ್ ಏನ್ ಮಾಡ್ತಾನೆ ಅಂದ್ರೆ, ಅವನ್ ಬೀಳ್ಲಿಕ್ಕಿರೋದು ಗುಂಡಿ ಅವನೇ ತೋಡ್ಕೊಡ್ತಾ ಇದ್ದಾನೆ. ಇನ್ನೊಂದು, ಇನ್ಯಾರೋ ಮೇಲೆ ತಳ್ಳಲಿಕ್ಕೆ ಹೋಗ್ತಾ ಇರೋದು, ಅದು ಕಲ್ಲಿದೆಯಲ್ಲ, ಅದು ಅವನ ಮೇಲೇನೆ ಬೀಳುತ್ತೆ. ಇದೇ ಆಗಲೇ ಹೇಳಿದ್ರು, ಸುಳ್ಳುಗಳವರಿಗೆ ಅವ್ರಿಗೆ ಏನಿದ್ರು ಅವ್ರಿಗೆ ಪನಿಷ್ಮೆಂಟ್ ಇದ್ದೇ ಇರುತ್ತೆ ಅಂತ. ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 13ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 6:13. ಸುಳ್ಳು ಸಾಕ್ಷಿಗಳನ್ನು ಕರೆತಂದು ನಿಲ್ಲಿಸಿದರು. ಆ ಸಾಕ್ಷಿಗಳು ಈ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾತನಾಡುವುದನ್ನು ಬಿಡುವುದೇ ಇಲ್ಲ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇದು ಯಾರ ಬಗ್ಗೆ ಹೇಳ್ತಾ ಇರೋದು? ಸ್ಟೇಫನ್ ಬಗ್ಗೆ ಹೇಳ್ತಾ ಇರೋದು. ಸ್ಟೀಫನ್ ಏನ್ ಮಾಡಿದೆ? ಪವಿತ್ರಾತ್ಮ ಕೃಪಾವರದಿಂದ ದೇವರ ಕರ್ತನಾದ ಯೇಸು ಕ್ರಿಸ್ತನ ಏನೇನು ಕ್ರಿಯೆಗಳು ಮಾಡಿದೆ, ಏನೇನು ಅದ್ಭುತ ಕಾರ್ಯಗಳು ಮಾಡಿದೆ, ಪವಿತ್ರಾತ್ಮನ ಕೃಪಾವರದಿಂದ ಅದೇ ರೀತಿಯಲ್ಲಿ ಜನಗಳಿಗೆ ಒಳ್ಳೆಯ ಬುದ್ಧಿಯನ್ನು, ಒಳ್ಳೆಯ ಸುವಾರ್ತೆಯನ್ನು ಹೇಳೋದು ಕೇಳಿಸ್ಕೊಂಡು, ಇವರಿಗೆ, ಈ ಪ್ರಮಾಣಿಗಳಿಗೆ, ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿಗೆ ಪರಿಸೇರಿಗೆ ಆಗಲಿ, ಅಲ್ಲಿರೋರಿಗೆ ಯಾರಿಗೇನು, ಯಾರಿಗೇನು ಇಷ್ಟ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ, ಒಂದೆಲ್ಲಾದ್ರೂ ಒಂದಿನ ಇದೇ ತರ ಹಲವಾರು ಕಾರ್ಯಗಳು ಮಾಡಿ ಯೇಸು ಕ್ರಿಸ್ತನ ಆ ಸುವಾರ್ತೆಯನ್ನು ಎಲ್ಲ ಕಡೆಗೇನು ಇದು ಇಷ್ಟ ಆಗದಲ್ಲಿರುವಾಗ ಏನ್ ಮಾಡ್ತಾರೆ ಅಂತ ನೋಡಿ, ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಇರೋದು, ಮೊದಲನೇ ಪದ ನೋಡಿ, ಸುಳ್ಳು ಸಾಕ್ಷಿಗಳನ್ನು ಕರೆತಂದು, ಬೇಕು ಅಂದೇಳಿ ಕರೆಸಿರೋದು. ಯಾಕೆ? ಇವನ್ ಹೆಂಗಾದ್ರೂ ಮಾಡಿ ಸ್ಟೇಫನನ್ನು ಸಾಯಿಸ್ಬೇಕು ಅಂತ ಉದ್ದೇಶದಲ್ಲಿ, ಯಾರಿಗೆ ವಿರುದ್ಧವಾಗಿ? ಈ ಸ್ಥಳಕ್ಕೆ, ಪರಿಶುದ್ಧವಾದ ಈ ಸ್ಥಳಕ್ಕೇನು, ಧರ್ಮಶಾಸ್ತ್ರಕ್ಕೇನು ವಿರೋಧವಾಗಿ ಇವನ್ ಮಾತಾಡ್ತಾ ಇದ್ದಾನೆ. ನಿಜವಾಗ್ಲೂ ಇವನ್ ಮಾತಾಡ್ತಾ ಇರೋದು ಪರಲೋಕದ ಬಗೆಯನ್ನು, ಪವಿತ್ರಾತ್ಮ ಪ್ರೇರಿತವಾಗಿ ಮಾತಾಡ್ತಾ ಇರೋದು, ಯೇಸು ಕ್ರಿಸ್ತನು ಮಾತಾಡಿದ ವಿಷಯಗಳನ್ನು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಕತ್ಲೆಯಲ್ಲಿ ಆ ಒಂದು ಆ ಮನಸ್ಸಿದೆಯಲ್ಲ, ಇದೇ ರೀತಿಯಲ್ಲಿ ಈ ಸುಳ್ಳಾಡುವಂತ ಮನುಷ್ಯನ ಹೃದಯದಲ್ಲಿ ಏನಿದೆ ಅಂತ ಹೇಳಿದೆಯಲ್ಲ, ಹೊರಗಡೆ ನೋಡಿದ್ರೆ ತುಂಬಾ ಅಲಂಕಾರ ಇದ್ರೂ ಕೂಡ ಒಳಗಡೆ ಇರುವಂಥದ್ದು ಶೂನ್ಯವಾಗಿದೆ. ಅದರಲ್ಲಿ ಅಸಹ್ಯವಾಗಿರೋದ್ರಿಂದ ವಿಷಯಗಳು ತುಂಬಿರೋದು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 59ನೇ ವಾಕ್ಯ. ಐವತ್ನಾಲ್ಕು 26ನೇ ಅಧ್ಯಾಯ 59. ಆಗ ಮಹಾಯಾಜಕರು, ಹಿರಿಯರು, ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಆದರೆ ಬಹು ಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ. ಇಲ್ಲಿ ನೋಡಿ, ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರ ಬದಲಾಗಿ, ವಿರೋಧವಾಗಿ
ಹೆಂಗಾದ್ರೂ ಸುಳ್ಳು ಸಾಕ್ಷಿಗಳನ್ನೇ ಆಗ ಮಹಾಯಾಜಕರು ಹಿರಿಯರು ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕು ಅಂತ ಹೇಳಿ ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಇಲ್ಲಿ ಆದ್ರೆ ಬಹುಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂದರು ಅವರಿಗೆ ಯೇಸು ಕ್ರಿಸ್ತನನ್ನ ಸಾಯಿಸಬೇಕಾಗಿರೋದ್ರಿಂದ, ಅದಕ್ಕೆ ಕಾರಣವಾಗಿರತಕ್ಕಾಗಿರೋದ್ರಿಂದ ಯಾವುದು ಸುಳ್ಳು ಸಾಕ್ಷಿಗಳು ಸಿಗ್ಲಿಲ್ಲ. ಆದ್ರೆ 60ನೇ ವಾಕ್ಯದಲ್ಲಿ 60-61 ನಾನು ದೇವರ ಆಲಯವನ್ನು ಕೆಡವಿ 3 60ನೇ ದಿನಗಳಲ್ಲಿ ವಾಕ್ಯದಲ್ಲಿ ಕಡೆಗೆ ಇಬ್ಬರು ಮುಂದೆ ಮುಂದೆ ಬಂದು ಬಂದು ನಾನು ದೇವರ ಆಲಯವನ್ನು ಕೆಡವಿ ಬಿಟ್ಟು 3 ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಇವರು ಹೇಳಿದನು ಅಂದರು. ಆಗ ಮಹಾಯಾಜಕನು ಎದ್ದು ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು, ನಿನಗೆ ಜೀವಸ್ವರೂಪನಾದ ದೇವರ ಆಣೆ ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು, ನೀನೇ ಹೇಳಿದ್ದೀ. ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ಹೇಳುತ್ತೇನೆ ಎಂದನು. 65 ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತುಗಳನ್ನು ಕೇಳಿದಿರಲ್ಲ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಸಾಕು ಪ್ರಿಯರಲ್ಲಿ, ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನು ಇವರ ಮುಂದೆ ನಿಂತಿರೋದು. ಅದೇ ಕುಂಡು ಕುರುಡಾದಂತ ಮನಸ್ಸಿನಿಂದ, ಹೃದಯದಿಂದ ಆ ದೇವಕುಮಾರನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲಿ ಮಹಾಯಾಜಕನಿಗಳು ಕೂಡ ಆಗಲಿಲ್ಲ. ಕಾರಣ ಏನು ಹೇಳಿ? ಅವರ ಹೃದಯದಲ್ಲಿ ಅವರು ತುಂಬಿಸಿಕೊಂಡಿರೋದು ದೇವರ ಕೃಪಾವರದಿಂದ, ದೇವರ ಕೃಪೆಯಿಂದ ಇರುವಂತ ಸಂಗತಿಗಳಲ್ಲ. ಅವರಿಗೆ ಆ ಸಮಾಜಕ್ಕೆ ತಕ್ಕ ಹಾಗೆ ಏನಿರಬೇಕು, ಹೆಂಗಿರಬೇಕು, ಅದೇ ಲೆಕ್ಕದಲ್ಲಿ ಪ್ರಾಪಂಚಿಕವಾಗಿರೋದಂತ ವಿಷಯಗಳಲ್ಲಿ ಆ ಮುಳುಗಿರೋದು ವಿಷಯದಿಂದ ಇಲ್ಲಿ ನೋಡಿ ಯೇಸು ಕ್ರಿಸ್ತನ ಹುಡುಕ್ತಾ ಇದ್ದಾರೆ ಸುಳ್ಳು ಸಾಕ್ಷಿಗೋಸ್ಕರ. ಆದ್ರೆ ಕಡೆಗೆ ಇಬ್ರು ಬಂದ್ರು. ಅವ್ರು ಬಂದು ಏನಂತ ಹೇಳಿದೆ, ಈ ದೇವರ ಆಲಯವನ್ನು ಕಡವಿ 3 ದಿವಸದಲ್ಲಿ. ಇದು ವಿಷಯ ಪರವಾಗಿ ಈ ಹೇಳಿರೋ ವ್ಯಕ್ತಿಗಳಿಗೆ ಆಗಲಿ, ಮಹಾಯಾಜಕರಿಗಾಗಲಿ ಏನು ಐಡಿಯಾ ಇಲ್ಲ. ಯೇಸು ಕ್ರಿಸ್ತನ ಶಿಷ್ಯರೇ ಗೊತ್ತು ಏನಕ್ಕೆ ಹೇಳಿದೆ ಅಂತ. ಆದ್ರೆ ಇವರಿಗೆ ಯಾರಿಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ. ಪ್ರಿಯರೇ, ಇವತ್ತು ನಾವು ಜೀವಿಸುವಾಗ ಇದ್ರ ಬಗ್ಗೆ ಎಲ್ಲ ತಿಳಿದ ವ್ಯಕ್ತಿಗಳಾಗಿ ನಾವು ಜೀವಿಸ್ತಾ ಇದ್ವಿ. ಹಾಗಿರುವಾಗ ನಮ್ಮ ಹೃದಯದಲ್ಲಿ ಏನು ತುಂಬಿರ್ಬೇಕು? ಇಲ್ಲಿ ನೋಡಿ, ಆಗ ಮಹಾಯಾಜಕನು ಏನಂತ ಹೇಳ್ತಾ ಇರೋದು, ಈ ಸುಳ್ಳು ಸಾಕ್ಷಿಗಳು ಬಂದು ನೀನು ಏನಾದ್ರೂ ಮಾತಾಡಿದೆ. 63ನೇ ವಾಕ್ಯದಲ್ಲಿ ಏನಂತ ಹೇಳಿದ್ರು, ನೀನು ದೇವಕುಮಾರನಾದ ಕ್ರಿಸ್ತನ್. ಡೌಟ್ ಇಲ್ಲಿ ಆಕ್ಚುಲಿ ಎಲ್ಲೋ ಅರ್ಧ ಬರ್ಧ ನಂಬಿಕೆ ಇರ್ಬೋದು ಅವ್ರಿಗೆ. ಆದ್ರೆ ಜನರ ಮುಂದೆ ಅದು ಒಪ್ಕೊಳ್ಳಿಕ್ಕೆ ಅವರಿಗೆ ಆ ವೈಮನಸ್ಸು ಇರೋದ್ರಿಂದ, ಅವರಿಗೆ ಕಷ್ಟ ಆಗಿರೋದ್ರಿಂದ ಅವ್ರು ಏನೇ ಕ್ರಿಸ್ತನಿಗೆ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದೆ, ನೀನೇ ಹೇಳಿದ್ದಿ. ಇದಲ್ಲದಲ್ಲೇ ಇನ್ನೊಂದು ವಿಷಯ ಹೇಳಿದೆ, ಇದಲ್ಲದೆ ಆಕಾಶದ ಮೇಘಗಳ ಮೇಲೆ ಕೂತು ಬರುವುದನ್ನು ಕಾಣುವಿರಿ. ಇದೆಲ್ಲ ಕೇಳಿಸ್ಕೊಳ್ಳುವಾಗ ಇವರಿಗೆಲ್ಲ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇವರ ನಂಬಿಕೆಯನ್ನು, ನಿರೀಕ್ಷೆ ಅಷ್ಟೇ. ಇನ್ನೊಬ್ರು ಬರ್ತಾರೆ ಅನ್ನೋ ನಿರೀಕ್ಷೆ ಅಷ್ಟೇ. ಅದೆಲ್ಲ ಹೇಳಿದಲ್ಲ, ಆ ಬರಲಿಕ್ಕಿರುವಂತ ಕ್ರಿಸ್ತನು ಅಂತ, ಆ ನಿರೀಕ್ಷೆ ಅಷ್ಟೇ ಅವ್ರ ಮನಸ್ಸಲ್ಲಿ ಇದ್ದಿದ್ದು. ಆದ್ರಿಂದ ಏನಾಯ್ತು ಹೇಳಿ, ಅವರಿಗೆ ದೇವರನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ದೇವಕುಮಾರನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಆ ದೇವಕುಮಾರನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ಈ ಅವಸ್ಥೆಯಲ್ಲಿ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ನಾವಿರುವಾಗ ನಮ್ಮ ಮುಂದೆ ದೇವರ ವಾಕ್ಯ ಇದೆ, ರಕ್ಷಣೆ ಹೊಂದಿದ ಇಷ್ಟ ಸ್ಥಾನದ ಅಂತಂದ ವಿಶ್ವಾಸಿಗಳು, ಎಷ್ಟೋ ಕೂಟಗಳು, ಎಷ್ಟೋ ದೇವರ ವಾಕ್ಯಗಳು ಎಷ್ಟೋ ಸೇರಿ ನಮ್ಮ ಮುಂದೆ ನಮ್ಮ ದಾರಿಗಳನ್ನು ತೋರಿಸಿ ಕೊಡುವಾಗ, ಪ್ರಾಪಂಚಿಕವಾಗಿರೋದೊಂದು ಕೆಲವೊಂದು ಕಾರ್ಯಗಳ ನಿಮಿತ್ತ ಇದೇ ರೀತಿಯಲ್ಲಿ ಈ ಮಹಾಯಾಜಕನ ಹೆಂಗ್ ಮಾಡಿದಾನೋ, ಅದರಾದ ಯೇಸು ಕ್ರಿಸ್ತನು ಮುಂದೆ ನಿಂತಿದ್ದನ್ನು ಕೂಡ ಇದು ದೇವರ ಮಗನಂದ ತಿಳ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯದಲ್ಲಿ, ದೇವರ ಅಡಿಯಲ್ಲಿ ನಾವು ಜೀವಿಸುವಾಗ ನಾವು ಯಾರು? ಕರ್ತನಾದ ಯೇಸು ಕ್ರಿಸ್ತನ ಅದು ತಂದೆಯಾದ ದೇವರು, ಅವರು ಪವಿತ್ರಾತ್ಮನ ಯಾರು? ಈ ತಿಳುವಳಿಕೆಯಲ್ಲಿ ನಾವು ಜೀವಿಸಿದ್ರು ಕೂಡ ಇದೇ ರೀತಿಯಲ್ಲಿ ದೇವರಿಗೆ ಇಷ್ಟವಿಲ್ಲದ, ಇಲ್ಲ ದೇವರಿಗೆ ಹಾಗೆ ಮಾಡುವಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಾಗ ಬಂದು ಹೋಗುವಾಗ, ನಮ್ಮ ಬಗ್ಗೆನೇ ಇದೇ ರೀತಿಯಲ್ಲಿ ಸುಳ್ಳು ಸಾಕ್ಷಿಗಳು ಅಂತ ಎಷ್ಟೋ ವ್ಯಕ್ತಿಗಳನ್ನ ನೋಡಿರ್ಬೋದು.
ಈ ಜೀವನದಲ್ಲಿನೇ ಆ ಬರುವಾಗ ಪ್ರಿಯರ ನಮ್ಮ ಹೃದಯದಲ್ಲಿ ಮೊದಲನೇದಾಗಿ ನಾವು ನಮ್ಮ ಹೃದಯದಲ್ಲಿ ಅಸಹ್ಯವಾಗಿರೋದನ್ನು ಈ ರೀತಿಯಲ್ಲಿ ವಿಚಾರಗಳನ್ನು ತುಂಬಿದೆಯಾ ಅಂತ ನಾವು ಪರಿಶೋಧನೆ ಮಾಡಬೇಕು. ಎರಡನೇದಾಗಿ ನಾವು ಮಾಡಬೇಕಾಗಿರೋದು 3 ವಿಷಯಗಳಿದೆ. ಕೀರ್ತನೆಗಳು 27, 12, 13, 14. ಕೀರ್ತನೆಗಳು 27, 12, 13, 14. ಕೀರ್ತನೆಗಳು 27, 12, 13, 14. ಸಿಗ್ಲಿಲ್ಲ, ಅದು ನಾನೇ ಓದ್ತೇನೆ. 12ನೇ ವಾಕ್ಯದಲ್ಲಿ, ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ, ಇಂದ ವೈರಿಗಳ ವಶಕ್ಕೆ ನನ್ನನ್ನ ಕೊಡಬೇಡ. ದೇವರಿಗೆ ಇರೋದಂತ ದಾವೀದನ ಪ್ರಾರ್ಥನೆ, ಕೀರ್ತನಗಾರನ ಪ್ರಾರ್ಥನೆ ಏನಂತ ಹೇಳುದು, ಇದು ನಮ್ಮ ವಿಶ್ವಾಸಿ ಜೀವನದಲ್ಲಿ ನಮಗೆ ವಿರುದ್ಧವಾಗಿ 4 ಜನ ಮಾತಾಡುವಾಗ, ನಮಗೆ ವಿರುದ್ಧವಾಗಿ, ನಮಗೆ ಮೋಸವಾಗಿರೋ ರೀತಿಯಲ್ಲಿ ನಮ್ಮ ಬಗ್ಗೆ ಚಾಡಿ ಹೇಳುವ ವ್ಯಕ್ತಿಗಳ ಮಧ್ಯದಲ್ಲಿ ಜೀವನ ಮಾಡುವಾಗ ವಿಶ್ವಾಸಿಗಳ ಮನಸ್ಸಲ್ಲಿ ಇರಬೇಕಾಗಿರೋದು ವಿಷಯ ಏನಂತ ಹೇಳಿದ್ರೆ, ಬೆದರಿಸುವವರು ನನಗೆ ವಿರೋಧವಾಗಿ ಇದ್ದಿದ್ದಾರೆ, ಇಂದ ವೈರಿಗಳ ವಶಕ್ಕೆ. ದೇವರಿಗೆ ಪ್ರಾರ್ಥನೆ ನಾವು ಮಾಡಬೇಕಾಗಿರೋದು, ವಿಶ್ವಾಸಿಗಳು ಮಾಡಬೇಕಾಗಿರೋದು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರೇ, ಅಂದ ಸುಳ್ಳು ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಮಾತಾಡಲಿಕ್ಕೆ ನೀನು ಅವಕಾಶ ಕೊಡಬೇಡಿ. ಎರಡನೇ ವಿಷಯ, ನಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇರಬೇಕು ಅಂದ್ರೆ 13ನೇ ವಾಕ್ಯದಲ್ಲಿ, ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೇನೆಂದು ದೃಢವಾಗಿ ನಂಬಿದ್ದೀನಿ. ನಂಬಿಕೆ, ಏನೇನು ಕಷ್ಟಗಳು ಬರಲಿ, ಏನೇನು ದುಃಖಗಳು ಬರಲಿ, ಯಾರು ನಮ್ಮ ಬಗ್ಗೆ ಚಾಡಿ ಹೇಳಲಿ, ಯಾರು ನಮಗೆ ಕೆಟ್ಟದಾಗಿ ಮಾತಾಡಲಿ, ಯಾರು ನಮ್ಮನ್ನೇ ಹೀನವಾಗಿ ಇರೋ ರೀತಿಯಲ್ಲಿ ಮಾತಾಡಿದನ್ನು ಕೂಡ ನಮ್ಮ ಮನಸ್ಸಲ್ಲಿ ಇರೋ ನಂಬಿಕೆ ಏನಿದೆ ಅಂತ ಹೇಳಿದ್ರೆ, ಜೀವಲೋಕದಲ್ಲಿಯೇ, ಜೀವಲೋಕ ಅಂತ ಹೇಳುವಾಗ ಯಾವ್ದು ಹೇಳಿ, ಆ ಪರಲೋಕದಲ್ಲಿಯೇ, ದೇವರ ರಾಜ್ಯದಲ್ಲಿಯೇ ಏನಾಗಬೇಕು, ಐ ವಿಲ್ ಸಿ ಗುಡ್ನೆಸ್ ಆಫ್ ದ ಲಾರ್ಡ್. ದೇವರ ಒಳ್ಳೆತನವನ್ನು, ದೇವರ ದಯೆಯನ್ನು, ದೇವರ ಕರುಣೆಯನ್ನು ನಾನು ನೋಡೇ ನೋಡ್ತೀನಂದ ನಂಬಿಕೆಯಲ್ಲಿ ಜೀವಿಸಬೇಕು. ಇದು ನಮ್ಮ ನಂಬಿಕೆ. 3ನೇ ವಿಷಯ ಏನಂತ ಹೇಳಿದ್ರೆ, ನಮ್ಮ ನಿರೀಕ್ಷೆ. ಆಗಲೇ ಏನಂತ ಹೇಳಿ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿ ಹೋಗಿರಿದ್ರು ಮಹಾಯಾಜಕನಿಗೆ, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ. ಪ್ರಿಯರೇ, ನಮ್ಮ ನಿರೀಕ್ಷೆ 14ನೇ ವಾಕ್ಯದಲ್ಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ನಮ್ಮ ಪ್ರತ್ಯಾಶೆ, ನಮ್ಮ ನಂಬಿಕೆ, ನಿರೀಕ್ಷೆ ಪ್ರಿಯರೇ, ಈ 3 ವಿಷಯಗಳಲ್ಲಿ ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಎಷ್ಟು ಅದು ಯಾರ್ಯಾರು ಬೇಕಾದ ನಮ್ಮ ಬಗ್ಗೆ ಚಾಡಿಗಳಿರ್ಬೋದು, ಸುಳ್ಳು ಸಾಕ್ಷಿಗಳು ಹೇಳಿರ್ಬೋದು, ಅಸತ್ಯ ಹೇಳಿರ್ಬೋದು, ಅದರಿಂದ ನಮಗೆ ಮಾನಹಾನಿ ಆಗಿರ್ಬೋದು, ಕುಟುಂಬದಲ್ಲಿ ಸಮಾಜದಲ್ಲಿ ಸಮಾಧಾನ ಹೋಗಿರ್ಬೋದು, ಎಲ್ಲ ದೇವರಿಗೆ ಒಪ್ಪಿಸಿ, ದೇವರೇ ಅಂದವರ ಕಡೆಯಿಂದ ನನ್ನನ್ನು ಕಾದು ಕಾಪಾಡಿ. ಎರಡನೇ ವಿಷಯನ, ನಿನ್ನ ಲೋಕದಲ್ಲಿ, ನಿನ್ನ ಜೀವದ ಲೋಕದಲ್ಲಿ ನಾನು ನಿನ್ನನ್ನು ನೋಡ್ತೀನಿ, ನೀನು ನನಗೆ ತೋರಿಸುವಂಥ ದಯೆಯನ್ನು ನಾನು ನೋಡ್ತೀನಿ, ಅನುಭವಿಸುವೇನೆಂದು ದೃಢವಾಗಿ ನಂಬಿ. 3ನೇದಾಗಿ, ಯೆಹೋವನಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡು ಧೈರ್ಯವಾಗಿ ನಮ್ಮ ಹೃದಯ ಇರಬೇಕು. ಪ್ರಿಯರೇ, ಇವತ್ತು ನೆಕ್ಸ್ಟ್ ಇದರಲ್ಲಿನೇ ಭಾನುವಾರದಲ್ಲಿ ಕರ್ತನ ಚಿತ್ತವಾಗಿದ್ರೆ ಈ ಸಬ್ಜೆಕ್ಟ್ ಮುಗಿಯುತ್ತೆ. ಇನ್ನೊಂದೇ ಒಂದು ವಿಷಯ ಇರೋದು, ಈ 6 ವಿಷಯಗಳು ಇಲ್ಲಿ ತನಕ ಬಂದಿರೋಂಥ 6 ವಿಷಯಗಳನ್ನು ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಚಿಂತೆಗಳಿಂದ, ನಮ್ಮ ಬಾಯಿಂದ ಆಗುವಂಥ ಕಾರ್ಯಗಳು. ವಿಶ್ವಾಸಿ ಜೀವನದಲ್ಲಿ ಈ ಕಾರ್ಯಗಳು ಆಗಬಾರದು ಅಂತ ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದು. ಕರ್ತನ ಚಿತ್ತವಾದರೆ ಮುಂದಿನ ವಾರದಲ್ಲಿ ಇನ್ನೊಂದು ವಿಷಯ ಇದೆ, ಆ ವಿಷಯವನ್ನು ನಾವು ಮುಂದುವರಿಸೋಣ. ಇಲ್ಲಿ ತನಕ ಈ 6 ವಿಷಯಗಳಲ್ಲಿ ಪ್ರಿಯರ ನಮ್ಮ ಹೃದಯದಲ್ಲಿ, ನಾನಿಲ್ಲಿ ಹೇಳೋದಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ, ಚಿಂತೆಗಳಲ್ಲಿ, ಆಲೋಚನೆಗಳಲ್ಲಿ, ಪ್ರಾರ್ಥನೆಯಲ್ಲಿ ಈ ವಿಷಯವೆಲ್ಲ ಒಪ್ಪಿಸಿ, ದೇವರೇ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಸಮಾಜದಲ್ಲಿ ಯಾರಿಗಾರಿಗಾದನು ಈ ಥರ ಇದ್ದಿದ್ರೆ ಅವರಿಗೋಸ್ಕರನೂ ಬೇಡಿಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮನ್ನೇ ನಾವು ಪರಿಶೋಧಿಸಿ ದೇವರಿಗೆ ಇಷ್ಟವಾಗಿರುವಂಥ ಮಕ್ಕಳಾಗಿ, ದೇವರಿಗೆ ಹಗೆ ಮಾಡುವಂಥ ವಸ್ತುಗಳಲ್ಲದಲ್ಲಿ ಆಗದೆ ದೇವರು ಇಷ್ಟವಾಗಿರೋ ದೇವರ ಮಕ್ಕಳಾಗಿ ಜೀವಿಸುವ ಹಾಗೆ ನನ್ನನ್ನು, ನಿಮ್ಮನ್ನು ಎಲ್ಲವನ್ನು ದೇವರು ಅನುಗ್ರಹಿಸಿ ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.